ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾಸಿದ್ಧಾಂತದುಧ್ವಾन्तವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಈಗ 5ನೇ ಶ್ಲೋಕ. ತದ್ರೂಪಭೇದಾ ಪಂಚಾಶತ್ ಅಂತ. ತದ್ರೂಪಭೇದಾ ಅಂದರೆ ಈ ಒಂದೊಂದು ಅಕ್ಷರ ಅಂದರೆ ಒಟ್ಟು ಎಷ್ಟು ಅಕ್ಷರ ಇದೆ? ಓಂಕಾರದಲ್ಲಿ ಒಟ್ಟು 8 ಅಕ್ಷರ ಇದೆ. ಈ 8 ಅಕ್ಷರದಿಂದ ಒಟ್ಟು 50 ಅಕ್ಷರ ಹೊರಗೆ ಬಂತು. ಯಾವ 50 ಅಕ್ಷರ ಅಂತ ಹೇಳ್ತಾರೆ, ಯಾವುದ್ಯಾವುದರಿಂದ ಒಂದೊಂದು ಬಂತು ಅಂತ. ಇದೆಲ್ಲ ವಿವರಣೆ ಅಂತಿದೆಯಲ್ಲ ಅದರಲ್ಲೇ ನೀಡಿದ್ದಾರೆ, ಅದನ್ನು ಗಮನಿಸಿ. 91ನೇ ಪೇಜ್. ಈ 50 ಅಕ್ಷರನ ಹೇಗೆ ವಿಭಾಗ ಮಾಡಿದ್ದೀವಿ ಅಂತ. 50 ಅಕ್ಷರವನ್ನು ಹೇಗೆ ಮಾಡಿದ್ದೀರಿ? ಈಗ ಪ್ರಣವದಲ್ಲಿ ಒಂದೊಂದೇ ಅಕ್ಷರದಿಂದ ಯಾವ್ದು ಬರುತ್ತೆ ಅಂತ ನೋಡೋಣ. ಅಕಾರ ತಗೊಂಡ್ರೆ ಅಕಾರದಿಂದ ಒಟ್ಟು ಸ್ವರಾಕ್ಷರ ಅಂದರೆ ಹಿಂದೆ ಬಂತು 16 ಸ್ವರಾಕ್ಷರ. ಒಟ್ಟು ಒಂದೇ ಅಕಾರದಿಂದ ಒಟ್ಟು 16 ಅಕ್ಷರ ಬರುತ್ತೆ. ಅಂದರೆ ಅಕಾರ, ಉಕಾರ, ಮಕಾರ, ನಾದ ಬಿಂದು ಘೋಷ ಇದೆಯಲ್ಲ, ಅದರಲ್ಲಿ ಮೊದಲನೇ ಅಕಾರದಿಂದ ಒಟ್ಟು 16 ಅಕ್ಷರ ಹೊರಗೆ ಬರ್ತಾ ಇದೆ. ಇನ್ನು ಉಕಾರದಿಂದ ಕವರ್ಗ, ಹಾಗೆ ಮಕಾರದಿಂದ ಚವರ್ಗ, ನಾದ, ಬಿಂದು, ಕಲೆ, ಇವೆಲ್ಲದರಿಂದಲೂ ಒಂದೊಂದು ವರ್ಗಗಳು ಇಷ್ಟೆಲ್ಲ ಬಂದಾಯಿತು. ಆಮೇಲೆ ಯ ರ ಲ ಈ 3ಗಳು ಶಾಂತದಿಂದ, ಆಮೇಲೆ ಶಕಾರದಿಂದ ಲಕಾರದವರೆಗೆ ಈ ಅತಿಶಾಂತ ಅನ್ನೋದ್ರಿಂದ ಬರುತ್ತೆ ಅಂತ. ಶ ಶ ಸ ಹ ಮತ್ತು ಳ ಈ 5 ಕೊನೆ ಇದರಿಂದ ಯಾವುದೋ ಅತಿಶಾಂತ ಅನ್ನೋದ್ರಿಂದ ಬರುತ್ತೆ. ಹಾಗಾದರೆ 8 ಅಕ್ಷರದಿಂದ 50 ಅಕ್ಷರಗಳು ಬರುತ್ತೆ ಅಂತ ಗೊತ್ತಾಯಿತು. ಹಾಗಾದರೆ 8ಕ್ಕೆ ಯಾರು ಇದು ಅಭಿಮಾನಿ ದೇವತೆ? 8ಕ್ಕೆ ಆತ್ಮ, ವಿಶ್ವ, ತೇಜಸ, ಪ್ರಾಜ್ಞ, ತುರೀಯ, ಆತ್ಮ, ಅಂತರಾತ್ಮ, ಪರಮಾತ್ಮ ಮತ್ತು ಜ್ಞಾನಾತ್ಮ, ಒಟ್ಟು ಇಷ್ಟು ರೂಪ ಇದೆ. ಈ ರೂಪಗಳಿಂದ 50 ಮೂರ್ತಿಗಳು ಹೊರಗೆ ಬಂತು. ಭಗವಂತನ ಮೂರ್ತಿ, ಅಕಾರಕ್ಕೆ ಒಂದು ಭಗವಂತನ ಮೂರ್ತಿ, ಇಕಾರಕ್ಕೆ ಒಂದು, ಹೀಗೆ ಪ್ರತಿಯೊಂದಕ್ಕೂ ಕೂಡ ಇದೆ ಅಂತ. ನಾವು ಇದನ್ನೆಲ್ಲ ಯಾವಾಗ ಮಾಡ್ತೀವಿ? ಸಾಮಾನ್ಯ ಕಲಶ ಅಭಿಮಂತ್ರಣೆ ಮಾಡಬೇಕಾದ್ರೆ ದೇವಪೂಜಾ ಕಾರ್ಯದಲ್ಲಿ ಕಲಶವನ್ನು ಮುಟ್ಟುಕೊಂಡು ನಾವು 100 ದೇವತೆಗಳನ್ನು ಆಹ್ವಾನ ಮಾಡೋದಿದೆ. ಅದರಲ್ಲಿ ಮುಟ್ಟುಕೊಂಡು ಇದನ್ನು ಕೂಡ ಹೇಳೋದಿದೆ. ಯಾವುದು? ಈ ಮಾತೃಕಾನ್ಯಾಸ ಪ್ರತಿಪಾದ್ಯ ದೇವತೆಗಳು ಆ ದೇವ್ರ ಪೂಜೆ ಒಳಗಡೆ ಮಾಡ್ತಾ ಇರ್ತೀವಿ. ಅದೆಲ್ಲ ಮುಂದಕ್ಕೂ ಬರುತ್ತೆ, ಒಂದೊಂದೇ ಮುಂದಕ್ಕೂ ಬರುತ್ತೆ. ಈ ಪಂಚಾಶನ್ಮೂರ್ತಯ ಒಟ್ಟು ಎಷ್ಟಿದೆ? ಭಗವಂತನ 50 ರೂಪಗಳಿದೆ. ಇದು ಪಂಚಾಶದ್ ವರ್ಣವಾಚ್ಯ. ಪಂಚಾಶದ್ ವರ್ಣ ಅಂದರೆ ಪಂಚಾಶತ್ ಅಂದರೆ 50, ಪಂಚಾಶತ್ ಅಂತ ಹೇಳ್ತೀವಿ. ಶತಂ ಅಂದರೆ 100 ಅಂತ ಅರ್ಥ. ಪಂಚಾಶತ್ ಅಂದರೆ 50. ಈ 50 ರೂಪಗಳನ್ನು 50 ಅಕ್ಷರಗಳು ಹೇಳ್ತಾ ಇದೆ. ವರ್ಣಾಹ ತಾರಾರ್ಣ ಭೇದಿತಾಹ ಅಂತ. ಪ್ರತಿಯೊಂದು ಅಕ್ಷರ ಬಂದಿದ್ದು ಹೇಗೆ? ತಾರಾರ್ಣ ಭೇದಿತಾಹ ಅಂದರೆ ತಾರ ಅಂದರೆ ಇದು ಓಂಕಾರ ಅಂತ ಅರ್ಥ. ತಾರದ ಅರ್ಣ ಅಂದರೆ ವರ್ಣ ಅಂತ ಅರ್ಥ. ಈ ಅರ್ಣ ವರ್ಣ ಎಲ್ಲ ಒಂದೇ ಸಂಸ್ಕೃತದಲ್ಲಿ. ಅಕ್ಷರಕ್ಕೆ ಅಕ್ಷರ, ವರ್ಣ ಮತ್ತು ಅರ್ಣ ಎಲ್ಲ ಒಂದೇ ಶಬ್ದ. ತಾರ ಅಂದರೆ ಓಂಕಾರದ ಶಬ್ದಗಳಿಂದ ಪ್ರತಿಯೊಂದು ಈ ಅಕ್ಷರಗಳು ಬರ್ತಾ ಹೋದವು ಅಂತ. ಇದಾದಮೇಲೆ ಇವತ್ತಿನ ದಿವಸ ನಾವು ಈ 50 ಹೆಸರುಗಳಿಗೆ ಅರ್ಥ ಬರೆದಿದ್ದಾರೆ. ಅದೊಂದು ಸರಿ ನೋಡ್ಬೇಡ ಇವತ್ತು ಪೂರ್ತಿ, ಅದು ಮುಗ್ದೋಗುತ್ತೆ. ಅದು ವಿಶೇಷ. ಆ ನಾಮಗಳನ್ನ ಹೇಳ್ತಾ ಇರ್ತೀವಿ, ಆದರೆ ಏನು ಹೆಸರು ಅಂತ ಗೊತ್ತಿರಲ್ಲ. ಅಲ್ಲಿ ಮಧ್ಯಕ್ಕೆ ಏನು ಬರುತ್ತೆ? ರೂಘ, ನೃಷ, ನೃಷ, ನೃಜಿ, ಐರ, ಈ ಥರ ಏನೇನೋ ಶಬ್ದ ಬರುತ್ತೆ.
ಇದು ನಮ್ಮ ಜೀವನದಲ್ಲಿ ಕೇಳಿದ್ರೆ ಇಂಥ ಶಬ್ದ, ನಮ್ಮ ಮಾತೃಕಾನ್ಯಾಸದಲ್ಲಿ ಕೇಳಿದ್ರೆ ಅಂಥ ಶಬ್ದ ಬರುತ್ತೆ. ಈಗ ನರಸಿಂಹ, ವಾಮನ, ಭಾರ್ಗವ ಎಲ್ಲ ಚೆನ್ನಾಗಿದೆ ಶಬ್ದ ಕೇಳಲಿಕ್ಕೆ. ಇಲ್ಲಿ ಝಾಟಿತಾರಿ, ನಮ, ಟಂಕಿ, ಠಲಕ, ಡರಕ ಈ ಥರ ಎಲ್ಲ ಏನೇನೋ ಶಬ್ದ ಬರುತ್ತೆ. ಈ ಶಬ್ದಕ್ಕೆಲ್ಲ ನಿಜವಾಗಿ ಭಗವಂತನ ಹೆಸರು ಹೇಳುವಂಥ ಶಬ್ದನ ಅಂತ ಅನಿಸುತ್ತೆ. ಇದೆಲ್ಲ ಡಮರುಗ ಬಾರಿಸ್ದಂಗಿದೆ, ಠಲಕ, ಡರಕ ಅಂತ. ಆದ್ದರಿಂದ ಈ ಶಬ್ದಗಳಿಗೆ ಏನು ಅರ್ಥ ಅಂತ ತಿಳಿಬೇಕು. ಅದನ್ನಲ್ಲೇ ಕೊಟ್ಟಿದ್ದಾರೆ ಈ ಕನ್ನಡ ಬುಕ್ಕಿನಲ್ಲಿ, ಅದು ಅನುಕೂಲನೂ ಇದೆ, ಎಲ್ಲ ಕೊಟ್ಟಿದ್ದಾರೆ. ಈಗ 3 ಶ್ಲೋಕ ಆಗಿತ್ತಲ್ಲ, ಮೊದಲನೇ ಶ್ಲೋಕದಿಂದ ಒಂದು 3 ಶ್ಲೋಕ 8ನೇ ಶ್ಲೋಕದವರೆಗೆ ಮೊದಲು ಅರ್ಥ ನೋಡ್ಬೋಣ, ಆಮೇಲೆ ಮುಂದಿನ ಶ್ಲೋಕಕ್ಕೆ ಬರೋಣ. ಈ ಮೊದಲೇನು ಕೊಟ್ಟಿದ್ದಾರೆ, ಇಲ್ಲಿ ನಾವು ಮುಟ್ಕೊಳ್ತೀವಲ್ಲ, ಅಜಾಯ ನಮಃ ಅಂತ ತಲೆ ಮೇಲೆ. ಅಜ ಅನ್ನೋದಕ್ಕೆ ಸ್ಪಷ್ಟ, ಜ ಅಂದ್ರೇನೋ ಹುಟ್ಟೋದು ಅಂತ ಅರ್ಥ. ಜನನ ಆಗೋರಿಗೆ ಜ. ಅಜ ಅಂದರೆ ಹುಟ್ಟದೇ ಇರೋನು ಅಂತ ಅರ್ಥ. ಹುಟ್ಟು ಯಾರಿಗಿರಲ್ವೋ ಅಂಥವನು. ಅಲ್ಲಿ ಪಕ್ಕಕ್ಕೂ ಬರೆದ್ಬಿಟ್ಟಿದ್ದಾರೆ, ನಮ್ಗೆ ಅದು ಕಷ್ಟ ಏನಿಲ್ಲ, ಸ್ವಲ್ಪ ವಿವರಣೆ ಮಾಡಬೇಕಷ್ಟೇ. ಇದೆಷ್ಟೇ 93ನೇ ಪೇಜಲ್ಲಿದೆ ನೋಡಿ. 93ರಲ್ಲಿ ನಾ ಎಲ್ಲಿ ಹೇಳ್ತಾ ಇದ್ದೇನೆ, 1 ಅಂತ ಹಾಕಿ, ಅಜಹ ಒಂದೊಂದೇ ನೋಡ್ಕೊಳ್ತಾ ಹೋಗಿ. ಅಜಹ ಆಯಿತು, ಆಮೇಲೆ ಮುಕ್ಕಿದಿದೆ ಆದಮೇಲೆ ಆನಂದ ಬಂತು. ಈ ಆನಂದದ ಬಗ್ಗೆ ವಿವರಣೆ ಮಾಡೋ ಅಗತ್ಯ ಇಲ್ಲ, ಸ್ಪಷ್ಟ ಸಿಕ್ತಲ್ವ 93ನೇ ಪೇಜಲ್ಲಿ ಕೆಳಗಡೆ ಆನಂದ ಅಂತಿದೆ. ಆನಂದ ಅಂದ್ರೇನು, ಭಗವಂತ ಸುಖರೂಪ, ಆನಂದ ರೂಪ ಅಂತ. ಅಂದರೆ ಅವನ ದೇಹವೇ ಆನಂದ ಅಂತ ಹೇಳ್ತೀವಲ್ಲ, ಅದನ್ನು ಹೇಳಿದ್ದಾರೆ. ಇನ್ನು ಇಂದ್ರ ಹೋಗೋಣ. ಇಂದ್ರ ಯಾರ ಹೆಸರು? ಇಂದ್ರ ನಿಜವಾಗಿ ಯಾರ ಹೆಸರು? ಭಗವಂತನ ಹೆಸರು. ಅದು ಭಗವಂತನಿರೋದ್ರಿಂದ ಈ ಇಂದ್ರನಿಗೆ ಇಂದ್ರ ಅಂತ ಕರಿತೀವಿ. ಭಗವಂತನಿಗೆ ಯಾಕೆ ಇಂದ್ರ ಅಂತ ಹೆಸರು? ನಾವು ಈ ಇಂದ್ರನಿಗೆ ಯಾಕೆ ಹೆಸರು ಕರಿತೀವಿ ಇಂದ್ರ ಅಂತ? ಅವನು ವೈಭವ ತುಂಬ, ಸಂಪತ್ತು ಜಾಸ್ತಿ. ಇಂದ್ರನಿಗೆ ತಾನು ಸ್ವರ್ಗಲೋಕದಲ್ಲಿ ಒಳ್ಳೆಯ ಸಂಪತ್ತು ನಿಂತಿದ್ದಾನೆ ಅಂತ. ಹಾಗಾದ್ರೆ ಐಶ್ವರ್ಯ ಯಾರ ಹತ್ರ ಇದೆಯೋ ಅವನಿಗೆ ಇಂದ್ರ ಅಂತ ಕರೀತಾರೆ. ಇವನು ಭಾರಿ ದೇವೇಂದ್ರ ಅಂತ ಈಗೆಲ್ಲ ಕರೆಯೋದಿಲ್ಲ ಆ ಥರ. ಹೀಗೆಲ್ಲ ಶಬ್ದ ಇಂದ್ರ ಯಾರು ನಮಗೆ ಗೊತ್ತಿಲ್ಲ, ಎಲ್ಲೋ ಬೇರೆ ಲೋಕದಲ್ಲಿ ಇರೋನು. ಈಗೆಲ್ಲ ಯಾರ್ಯಾರ್ದೋ ಹೆಸರನ್ನ ಹೇಳಿ ಇವನ್ ಥರ ಇವನು ಅಂತ ಹೇಳ್ತೀವಿ, ಒಳ್ಳೆ ದುಡ್ಡಿದ್ರೆ. ಅದು ಇಂದ್ರನಿಗೆ ಇಂದ್ರ ಅಂತ ಈ ಹೆಸರಿನಿಂದ ಕರೆಯೋದು. ನಿಜವಾಗಿ ಪರಮೈಶ್ವರ್ಯ ಯಾರಿಗಿರೋದು, ನಿಜವಾದ ಐಶ್ವರ್ಯ ಅದು ಭಗವಂತನಿಗೆ. ಭಗವಂತನಿಂದ ಐಶ್ವರ್ಯ ಬಂದಿದ್ದು ಯಾರಿಗೆ? ನಮ್ಮ ಇಂದ್ರ ದೇವರಿಗೆ. ಅದಕ್ಕೋಸ್ಕರ ಲಕ್ಷ್ಮೀಪತಿಯಾದ ಇಂದ್ರನಿಗೆ ಇಂದ್ರ ಅಂತ ಹೆಸರು ಸರಿ. ಇನ್ನು ಮುಂದಕ್ಕೆ ಹೋಗೋಣ. ಮತ್ತು ಈಶ ಬಂದ್ವಿ, ಈ ಆಯಿತು, ಈಯ ಬಂದು ಈಶ ಅಂತ. ಈಶ ಅಂದರೆ ನಮಗೆ ಸಾಮಾನ್ಯವಾಗಿ ಈಶ್ವರ, ಈಶ ಅಂತ ಕೇಳ್ತೀವಿ. ನಮಗೆ ಈಶ್ವರ ಅಂದ ಕೂಡಲೇ ನಮಗೆ ಕೆಲವರಿಗೆ ಶಿವನೇ ನೆನಪಾಗೋದು. ಆದರೆ ಶಿವ ಅಲ್ಲ ಇಲ್ಲಿ ಈಶ ಈಶ್ವರ ಅಂದರೆ ನಿಜವಾಗಿ ವಿಷ್ಣು ಅಂತ ಅರ್ಥವನ್ನು ಮಾಡ್ತೀವಿ. ಹೇಗೆ? ಈ ಅಂದರೆ ಲಕ್ಷ್ಮೀ ದೇವಿ ಅಂತ ಅರ್ಥ. ಈ ಅನ್ನೋದಕ್ಕೆ ಲಕ್ಷ್ಮಿ ಅಂತ ಅರ್ಥ. ಲಕ್ಷ್ಮೀ ದೇವಿಯನ್ನು ಶಾಸನ ಮಾಡ್ತಾನೆ, ಅಂದರೆ ಗಂಡ ತನ್ನ ಹೆಂಡತಿಯನ್ನು ಶಾಸನ ಮಾಡ್ತಾನೆ. ಆ ಥರ ಲಕ್ಷ್ಮೀ ದೇವಿಗೂ ಕೂಡ ಅನುಗ್ರಹ ಮಾಡ್ತಾನೆ. ಅದನ್ನು ಲಕ್ಷ್ಮಿಯ ಒಡೆಯ ಅಂತ ಪಕ್ಕಕ್ಕೆ ಬರೆದಿದ್ದಾರೆ. ಇನ್ನು ಉಗ್ರ ಅಂದರೆ ಭಗವಂತನ ಉಗ್ರ ರೂಪ, ನರಸಿಂಹಾವತಾರ ಅಂತ ಅರ್ಥ ಅಲ್ಲ, ಉಗ್ರನಾಗಿರ್ತಾನೆ ಅಂತ. ಇಲ್ಲಿ ಉಗ್ರ ಅನ್ನೋದಕ್ಕೆ ಏನರ್ಥ? ಅಂದರೆ ರುದ್ರದೇವರು ಅಂತ ಅರ್ಥ. ಅನ್ನೋದಕ್ಕೆ ರುದ್ರದೇವರು. ರುದ್ರದೇವರನ್ನು ಕೂಡ ಗ್ರಾಸ ಅಂತ ಹೇಳ್ತೀವಲ್ಲ, ಗ್ರಾಸ ಅನ್ನೋಲ್ಲಿ ಆಸ ತೆಗೆದು ಹಾಕಿದ್ದಾರೆ ಅಷ್ಟೇ. ಗ್ರಾಸ ಅನ್ನೋಲ್ಲಿ, ಗ್ರಾಸ ಅಂದರೆ ಗೋಗ್ರಾಸ ಕೊಡ್ತೀವಿ, ಹಸುಗಳಿಗೆ ಗ್ರಾಸ ಹಾಕೋದು ಅಂತ, ಅಂದರೆ ಅದರ ಬಾಯಿಗೆ ಹಾಕೋದು ಅಂತ ತಾತ್ಪರ್ಯ, ಅದು ತಿನ್ನೋ ಹಾಗೆ. ಇಲ್ಲೂ ಭಗವಂತನಿಗೆ ಗ್ರಾಸ ಯಾರು ಅಂದರೆ ಇಡೀ ಜಗತ್ತೇ ಅವನಿಗೆ ಗ್ರಾಸ. ಯಾಕೆ? ಪ್ರಳಯ ಮಾಡ್ತಾನೆ ಅಂದರೆ ಎಲ್ಲವನ್ನು ತನ್ನ ಬಾಯಿಯ ಒಳಗಡೆ ಹಾಕ್ಕೊಳ್ತಾನೆ, ಒಳಗಡೆ ಉದರದಲ್ಲಿ ಇರುತ್ತೆ ಅಂತ. ಅದರಲ್ಲಿ ರುದ್ರದೇವರನ್ನೇ ಸಂಹಾರ ಮಾಡ್ತಾನೆ, ಗ್ರಾಸ ಮಾಡ್ಕೊಳ್ತಾನೆ ಅಂತ. ಅದಕ್ಕೆ ಅಂದರೆ ರುದ್ರದೇವರು ಅವರನ್ನು ಗ್ರಾಸ ಮಾಡ್ಕೊಳ್ತಾನೆ ಅಂತ. ಅದೇನು ರುದ್ರದೇವರ ಬಗ್ಗೆನೇ ವಿಶೇಷವಾಗಿ ಹೇಳಿದ್ರು. ಬೇಕಾದಷ್ಟು ದೇವತೆಗಳು ಇದಾರಲ್ಲ, ಅಂದರೆ ನಮಗೆ ಸೃಷ್ಟಿ ಮಾಡೋನು ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮ, ಪಾಲನೆ ಕಾಪಾಡೋನು ವಿಷ್ಣು, ಸಂಹಾರ ಮಾಡೋನು ರುದ್ರ ಅಂತ ಪ್ರಸಿದ್ಧ. ಆದರೆ ಸಂಹಾರ ಮಾಡೋ ರುದ್ರದೇವರನ್ನೇ ಒಳಗಡೆ ಹಾಕ್ಕೊತಾನೆ ಅಂದರೆ ಇವನು ಎಂಥವನು, ಅವನಿಗಿಂತ ಶ್ರೇಷ್ಠ ಅಂತ ತಿಳಿಸಲಿಕ್ಕೆ ಉಗ್ರ ಅಂತ ಕರೀತಾರೆ. ಅದರಿಂದ ಉಗ್ರ ಅಂದರೆ ನಮಗೆ ಉಗ್ರ ರೂಪ ನೆನಪಾಗೋದು ಬೇಡ, ರುದ್ರದೇವರನ್ನು ಪ್ರಳಯ ಕಾಲದಲ್ಲಿ ತಾನು ಒಳಗಡೆ ಹಾಕ್ಕೊಳ್ತಾನೆ ಅಂತ ಅರ್ಥ. ಇನ್ನು ಊರ್ಜ ಅಂತ ಒಂದು ಅಪರೂಪದ ಶಬ್ದ. ಇಲ್ಲಿ ಊರ್ಜಸ್ಸು ಅಂತ ಊರ್ಜ ಅಂತ ಹೇಳ್ತಾರೆ, ಹಿಂದಿಲೂ ಊರ್ಜ ಅಂತ ಬಳಸ್ತಾರೆ, ಹಿಂದಿಲಿ ಊರ್ಜ ಅಂತ. ಊರ್ಜ ಅಂತಂದರೆ ಇಲ್ಲಿ ಬಲ ಅಂತ ಅರ್ಥ, ಒಳ್ಳೆಯ ಬಲ ಅವನಿಗಿದೆ ಅಂತ ತಾತ್ಪರ್ಯ. ಇಲ್ಲಿ ಇನ್ನೊಂದು ಅರ್ಥ ಕೊಟ್ಟಿದ್ದಾರೆ. ಊರ್ಜ ಅಂದರೆ ಒಂದು ಚೇಷ್ಟೆ, ಅಂದರೆ ಅವನು ಮಾಡೋ ವ್ಯಾಪಾರ. ನಮ್ಮ ಒಳಗಡೆದು ನಮ್ಮ ಕೈಲಿ ಉಸಿರಾಟ ಆಡಿಸ್ತಾ ಇದ್ದಾನೆ, ಈ ಚೇಷ್ಟೆ ಅವನಿಂದ ಆಗ್ತಾ ಇದೆ, ಅದಕ್ಕೆ ಅವನಿಗೆ ಊರ್ಜ ಅಂತ ಕರೀತಾರೆ. ಇನ್ನು ಋತಂಭರಹ ಅಂತ, ವಿಶ್ವಂಭರಹ ಅಂತ ಕೇಳಿರ್ತೀವಿ, ವಿಶ್ವಂಭರಹ. ಇಲ್ಲೇನಾಗಿದೆ? ಋತಂಭರಹ ಅಂತ ಹೇಳಿದ್ದಾರೆ. ಋತಂಭರ ಅಂದ್ರೇನು? ಋತ ಅಂದರೆ ಸತ್ಯವಾದ ವಸ್ತುಗಳಿಗೆಲ್ಲ ಋತ ಅಂತ ಕರಿತೀವಿ. ಇಲ್ಲಿ ಈ ಉಪನಿಷತ್ತರೆಲ್ಲ ಬರುತ್ತೆ, ಋತಂ ಅಂತ ಬರುತ್ತೆ. ಆ ಋತ ಅನ್ನೋ ಶಬ್ದಕ್ಕೆ ಸತ್ಯ. ಯಾವುದಿಲ್ಲಿ ಸತ್ಯ? ಜಗತ್ತೇ ಸತ್ಯ, ಅದನ್ನು ಧಾರಣೆ ಮಾಡಿದ್ದಾನೆ, ಭರಣ ಮಾಡಿದ್ದಾನೆ ಅಂತ ಋತಂಭರ ಅಂತ ಅವನಿಗೆ ಹೆಸರು. ವಿಶ್ವಂಭರ ಅಂತ ಯಾಕೆ ಹೆಸರು? ವಿಶ್ವ ಅಂದರೆ ಇಡೀ ಜಗತ್ತು,
ಅದನ್ನು ಧರಿಸಿದ್ದಾನೆ ತನ್ನ ಉದರದಲ್ಲಿ, ಆದ್ದರಿಂದ ವಿಶ್ವಂಭರ ಅಂತ ಕರಿತೀವಿ. ಹಾಗೆ ಋತಂಭರ. ಅದೇ ಋಘ ಬಂತು, ಇಲ್ಲಿಂದ ಶುರು ಆಗುತ್ತೆ ಕಠಿಣ ಶಬ್ದ ನಿಜವಾಗಿ. ಋಘ ಅಂತ ಪರಮಾತ್ಮನಿಗೆ ಹೆಸರು. ಪರಮಾತ್ಮನಿಗೆ ಋಘ ಅಂತ ಯಾಕೆ ಹೆಸರು ಅಂದರೆ, ಋ ಅಂದರೆ ಯಾರಿಗೆ? ಧನುದೇವಿಗೆ ಹೆಸರಂತೆ ಋ ಅಂತ. ದಾನವರು ಅಂತ ಕರಿತೀವಿ, ಅಂದರೆ ಧನುವಿನ ಮಕ್ಕಳಿಗೆ ದಾನವರು. ದೈತ್ಯರು ಬೇರೆ, ದಾನವರು ಬೇರೆ. ನಾವೆಲ್ಲ ಏನು ಮಾಡ್ತೀವಿ, ಒಂದೇ ಗುಂಪಿನಲ್ಲಿ ಸೇರಿಸ್ಬಿಡ್ತೀವಿ ದಾನವರು ದೈತ್ಯರು. ಯಾಕೆ? ಇಬ್ಬರು ದುಷ್ಟರೇ, ಕೆಟ್ಟವರೇ. ಆದ್ದರಿಂದ ದ್ವಿತೀಯ ಮಕ್ಕಳು ಧನುದೇವಿಯ ಮಕ್ಕಳು. ಧನುದೇವಿಯ ಮಕ್ಕಳನ್ನು ತಾನು ನಾಶ ಮಾಡಿದ ಪರಮಾತ್ಮ. ಋ ಘ. ಋ ಅಂದರೆ ಧನುದೇವಿ, ಅವಳಿಗೆ ಘ ಅಂದರೆ ಅವಳಿಗೆ ಕಷ್ಟ ಕೊಟ್ಟ ಅಂತ. ತಾಯಿಗೆ ಕಷ್ಟ ಕೊಡೋದು ಯಾವಾಗ? ಮಕ್ಕಳನ್ನ ನಾಶ ಮಾಡಿದ್ರೆ ಸಾಕು. ತನ್ನ ಮಕ್ಕಳನ್ನು ಕಳ್ಕೊಂಡ್ರೆ ತಾಯಿಗೆ ದುಃಖ ಆಗುತ್ತೆ. ಇದು ಒಳ್ಳೆಯದೇ ಮಾಡ್ದ ಪರಮಾತ್ಮ. ಯಾಕೆ? ಅವಳ ಮಕ್ಕಳು ಒಳ್ಳೆಯವರಲ್ಲ, ಕೆಟ್ಟವರು, ಜಗತ್ತಿಗೆ ಹಾನಿಕಾರಕ, ಅಂಥವ್ರನ್ನ ಸಂಹಾರ ಮಾಡಿದ್ದಾನೆ. ಋಘ ಅಂತ ಅವನಿಗೆ ಕರೀತಾರೆ. ಇನ್ನು ಲೃಷ. ಲೃಷ ಅಂದರೆ ಋ ಅಂದರೆ ಅದಿತಿ ದೇವಿ ತಗೊಳ್ತಾರೆ. ಋ ಅಂದರೆ ಅದಿತಿ ದೇವಿ, ಅವಳಿಗೆ ಸುಖ ಕೊಡೋರು ಅಂತ. ಶಂಕರ ಅಂತ ಕರಿತೀವಿ ರುದ್ರದೇವರಿಗೆ. ಶಂಕರ ಅಂತ ಯಾಕೆ ರುದ್ರದೇವರಿಗೆ ಹೆಸರು? ಶಂ ಅಂದರೆ ಸುಖ, ಅದನ್ನು ಕರ ನೀಡ್ತಾನೆ, ಅದರಿಂದ ಶಂಕರ ಅಂತ ಕರಿತೀವಿ. ಇಲ್ಲಿ ಋಷ ಅಂದರೆ ಸಂಸ್ಕೃತದಲ್ಲಿ ಏನಾಗ್ಬಿಡುತ್ತೆ, ಪೂರ್ತಿ ಶಬ್ದ ಹೇಳಲ್ಲ. ಶಬ್ದದಲ್ಲಿ ಒಂದೊಂದು ಅಕ್ಷರನೋ ಎರಡು ಪದನೋ ಎರಡು ಅಕ್ಷರನೋ ತೊಗೊಂಡು ಹೇಳ್ತಾರೆ. ಶಂಕರ ಅನ್ನೋಲಿ ಅನ್ನೋದು ಬಿಟ್ಬಿಟ್ಟಿದ್ದಾರೆ, ಎಲ್ಲ ಬಿಟ್ಟು ಅಷ್ಟೇ ಹೇಳಿದ್ದಾರೆ. ಎಲ್ಲಿ ಋಷ ಅನ್ನೋಲಿ. ಅಂದರೆ ಅದಿತಿ ದೇವಿ, ಆ ಅದಿತಿ ದೇವಿಗೆ ಶಂ ಅಂದರೆ ಸುಖ ಕೊಟ್ಟ. ಹಾಗಾದರೆ ದೈತ್ಯರ ತಾಯಿಯಂದ್ರಿಗೆ ದುಃಖ ಕೊಟ್ಟ, ದೇವತೆಗಳ ತಾಯಿಯಾದ ಅದಿತಿ ದೇವಿಗೆ ಸುಖ ಕೊಟ್ಟ ಅಂತ ಅರ್ಥ. ಲೃಷಾಯ ನಮಃ. ಇದೇನಂದರೆ ನಮಗೆ ಈ ಅಂತ್ಯಾಕ್ಷರಿ ನಡೆಯುತ್ತಲ್ಲ ಗುರುಕುಲಗಳಲ್ಲಿ, ಅಂತ್ಯಾಕ್ಷರಿ ಟೈಮ್ನಲ್ಲಿ ಗುರುಕುಲಗಳಲ್ಲಿ ಈ ಶಬ್ದ ಎಲ್ಲ ಬಳಸ್ಕೊತಾ ಇದ್ವಿ. ಏನಂದರೆ ಮತ್ತೊಬ್ಬನಿಗೆ ಅಂತ್ಯಾಕ್ಷರಿ ಕೊಡಬೇಕಾದ್ರೆ ಋ ಅಂತ ನಿಲ್ಲಿಸ್ಕೊಡೋದು ಅವನಿಗೆ. ಅವ್ರಿಗೆ ಬೇರೆಯವ್ರಿಗೆ ಗೊತ್ತಿರಲ್ಲ ಋ ಅನ್ನೋ ಶಬ್ದ. ನಾವು ಇದು ಶುರು ಮಾಡೋದು, ಋಷಾಯ ನಮಃ ಅಂತ ಒಂದು ಶ್ಲೋಕ ಹೇಳಿ ಶುರು ಮಾಡಿಬಿಡೋದು, ನಾವೇ ರಚನೆ ಮಾಡಿ. ಮತ್ತು ಈ ಥರನೇ ಎಲ್ಲ ಥ ಅಂತ ಬರುತ್ತೆ, ಠ ಢ ಢ. ಇದು ಅಂತ್ಯಾಕ್ಷರಿಯಲ್ಲಿ ಬಹಳ ಕಷ್ಟ. ಠಕಾರದಿಂದ ಸಂಸ್ಕೃತ ಶಬ್ದ ಸಿಗೋದು ಕಷ್ಟ. ಅದಕ್ಕೇನು ಮಾಡ್ತೀವಿ, ಒಂದು ವ್ಯಾಕರಣ ಸೂತ್ರ, ಪಾಣಿನಿಯ ಸೂತ್ರಗಳೊಂದಿಷ್ಟಿದೆ ವ್ಯಾಕರಣ, ಅದೆಲ್ಲ ಸ್ವಲ್ಪ ಈ ಥರನೇ ಶಬ್ದ ಬರುತ್ತೆ. ಢಮ್ ಢಮ್ ಅನ್ನೋ ಶಬ್ದ ಈ ಥರ ಎಲ್ಲ ಬರುತ್ತೆ. ಅಲ್ಲೊಂದು ಸೂತ್ರ ಇದೆ, ಟಿಡ್ಢಾಣೈಂಗ್ ದ್ವೈಸೈಂಗ್ ಮಾತ್ರ ತಯಪ್ ಠಕ್ ಠೈಂಗ್ ಕೈಂಗ್ ಕೊರಪಹ ಅಂತ ಒಂದು ಸೂತ್ರ ಇದೆ. ಈ ಥರ ಏನೇನೋ ಸೂತ್ರಗಳು ಪಾಣಿನಿ, ಆ ಸೂತ್ರ ತಗೊಂಡು ಶ್ಲೋಕ ರಚನೆ ಮಾಡಿ ಅಂತ್ಯಾಕ್ಷರಿಯಲ್ಲಿ ಬಳಸೋದಿದೆ. ಆದರೆ ಇಲ್ಲಿ ಪ್ರತಿಯೊಂದು ಅಕ್ಷರಕ್ಕೂ ಸಿಕ್ಬಿಡುತ್ತೆ. ಅದರಿಂದ ಪ್ರಾರಂಭದಲ್ಲಿ ಕೊನೆಯ ಅಕ್ಷರ ಅವ್ರಿಗೆ ಕೊಡೋದು, ಕೊಡೋದು. ಇಂದ ಶುರು ಮಾಡಬೇಕು ಒಂದು ಶ್ಲೋಕ, ಸೋಲ್ತಾನೆ. 2 ರೌಂಡ್ ಬಂದರೆ ಒಂದು ಸೋತ. ಅದಕ್ಕೋಸ್ಕರ ಈ ಮಾತೃಕಾನ್ಯಾಸದ ಈ ಅಕ್ಷರನ ಜಾಸ್ತಿ ಬಳಸ್ಕೊಳ್ತಾ ಇದ್ವಿ. ಅದು ಇಲ್ಲಿ ಬರುತ್ತೆ, ಒಂದೊಂದೇ ಅಕ್ಷರ ಆಯ್ತಲ್ಲ. ಈಗ ಮುಂದೆ ಋ ಅನ್ನೋದು ಯದ್ಯಪಿ ನಾವು ಕನ್ನಡದಲ್ಲಿ ಕೇಳಿಲ್ಲ, ಋ ಅಂತ ಇಲ್ಲ, ಋ ಇದೆ. ಆಮೇಲೆ ಋ ಅಂತ ಬರೋದು ಇಲ್ಲಿ ಮಾತ್ರ, ಸಂಸ್ಕೃತದಲ್ಲಿ ಮಾತ್ರ. ಈ ಅಕ್ಷರ ಅಪರೂಪ, ಸಿಗಲ್ಲ. ಅದಕ್ಕೆ ಆ ಈ ಆಯಿತು, ಊ ಋ ಆಯಿತು, ಅಲ್ಲಿವರೆಗೆ ಆಯಿತು. ಋ ಹೊಸದು, ನಮಗೆ ಋನೇ ಕೇಳಿಲ್ಲ. ಇದಾದ ಮೇಲೆ 10ನೇದು ಋ ಅಂತ ದೀರ್ಘ ಬೇರೆ. ಇದರಲ್ಲಿ ಋ ಅಂತಲೇ ಕೇಳಿಲ್ಲ, ಋ ಅಂತ ದೀರ್ಘ ಬೇರೆ. ಇಂಥ ಅಕ್ಷರ ಸಂಸ್ಕೃತದಲ್ಲಿ ಮಾತ್ರ ಇರೋದು, ಬೇರೆ ಕಡೆ ಇಲ್ಲ. ಋ ಅಂತ ಇದೆ. ಋ ಅನ್ನೋದು ಯಾವುದು ಹಾಕ್ತಾದ್ರ? ಋ ಅಂತ ಹಾಕ್ತಾದ್ರ? ತುಂಬ ಹಳೆಗ? ಹೌದಾ? ಓಹೋ, ನಾವು ನೋಡಿದಾಗ ಪುಸ್ತಕದಿಂದ ಇಲ್ಲ. ಋ ಅನ್ನೋದಿತ್ತ? 2ನಾ? ಅಂದರೆ ಏನು ಹೆಸರಿತ್ತು? ಅದು ಸರಿ, ಋ ಹೇಳ್ತಾ ಇಲ್ಲ, ಲಾ ಮತ್ತೆ ಋ. ಅದು ಯಾಕಂದ್ರೆ ಸಂಸ್ಕೃತಲ್ಲೇ ಸಿಗೋದದು. ಈಗ ಇದು ಹೇಳ್ತೀವಲ್ಲ, ಲಾ ಹೇಳ್ತೀವಲ್ಲ, ಲಾಗೆ ಋ ಬರಿತೀವಲ್ಲ, ಅದು ನೀವು ಹೇಳ್ತೀವಿ ಲಾ ಲೀ ಋ ಅಂತ ಬರೀತಾರಲ್ಲ, ಋ ಬೇರೆ. ಇದೇ ಸ್ವರಾಕ್ಷರದಲ್ರು. ಇದು ವ್ಯಂಜನಾಕ್ಷರ ಅಲ್ಲ, ವ್ಯಂಜನ ಅಲ್ಲ, ಇದು ಸ್ವರ. ಅದಕ್ಕೆ ಹೇಳಿದೆ ವ್ಯಂಜನಾಕ್ಷರ. ಇದು ವ್ಯಂಜನಾಕ್ಷರ ನೀವು ಹೇಳಿದ್ದು, ಇಲ್ಲಿ ಹೇಳ್ತಾ ಇರೋದು ಸ್ವರಾಕ್ಷರ ಪಟ್ಟಿಲಿ ಋ ಅಂತ. ಆಯಿತಾ? ಋಜಿ ಅಂತ ಇದೆ. ಋಜಿ ಅನ್ನೋದಕ್ಕೆ ಏನರ್ಥ ಅಂದರೆ, ಈಗ ಋ ಅಂದರೆ ದಿತಿ ಅಂತ ಅರ್ಥ, ದಿತಿದೇವಿ. ದಿತಿದೇವಿಗೆ ಜಿ ಅಂದರೆ ಏನರ್ಥ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಜಿ ಅಂದರೆ ಜಯತಿ ಅಂದರೆ ಗೆಲ್ತಾನೆ ಅಂತ ಅರ್ಥ. ದಿತಿದೇವಿಯನ್ನು ಹೋಗಿ ಭಗವಂತ ಗೆಲ್ಲೋದು ಅಂದರೆ ಏನರ್ಥ? ದಿತಿದೇವಿಯ ಮಕ್ಕಳನ್ನು ಗೆಲ್ಲೋದು ಅಂತ ಅರ್ಥ. ಆಗ ದಿತಿದೇವಿಯನ್ನು ಗೆದ್ದ ಹಾಗೆ ಲೆಕ್ಕ. ಮಕ್ಕಳನ್ನು ಸಂಹಾರ ಮಾಡಿದರೆ ದಿತಿದೇವಿಗೆ ದುಃಖ ಆಗುತ್ತೆ ಅಂತ ಇಷ್ಟು. ಅದರಿಂದ 3 ಜನ ಬಂದರು, ದಿತಿ ಬಂದರು, ಧನು ಬಂದರು, ಅದಿತಿ ಬಂದರು. ಇದೆಲ್ಲ ಏನಂದರೆ ಒಂದೊಂದು ಅಕ್ಷರಕ್ಕೆ ಒಬ್ಬ ದೇವತೆ ಹೆಸರು ಹೇಳಿದ್ದಾರೆ. ಅಕಾರ ಅಂದರೆ ಭಗವಂತ, ಇತಿ ಬ್ರಹ್ಮ ಅಂತ ಹೇಳ್ತೀವಿ. ಈ ಅಂದರೆ ಅದಕ್ಕೆ ರುದ್ರದೇವರು ಒಂದು ಹೇಳ್ತಾ ಇರ್ತೀವಿ. ಅಂದರೆ ಉಮಾದೇವಿ ಹೇಳ್ತೀವಿ, ಪಾರ್ವತಿ. ಹೀಗೆ ಒಂದೊಂದು ಅಕ್ಷರಕ್ಕೆ ಒಬ್ಬೊಬ್ಬ ದೇವತೆ ಹೇಳ್ತಾರೆ.
ಅದು ಈಗ ರುಜಿ ಆಯ್ತಲ್ಲ. ಮುಂದೆ ಹೋಗೋಣ. ಏಕಾತ್ಮ ಎ ಬಂತೀಗ. ಸಂಸ್ಕೃತದಲ್ಲಿ ಮತ್ತೊಂದು ಎ ಅಂತ ಇಲ್ಲ. ನಾವು ಕನ್ನಡದಲ್ಲಿ ಹೇಳ್ತೀವಿ ಎ ಎ ಅಂತ ಹೇಳ್ತೀವಲ್ಲ, ಸಂಸ್ಕೃತದಲ್ಲಿ ಹ್ರಸ್ವ ಇಲ್ಲ, ಎ ಅಂತಿಲ್ಲ. ಎ ಅಂತ ದೀರ್ಘನೇ ಹೇಳ್ಬೇಕು. ಅದಕ್ಕೋಸ್ಕರನೇ ಬರೆಯೋಬೇಕಾದ್ರೆ ತುಂಬ ವ್ಯತ್ಯಾಸ ಆಗುತ್ತೆ. ಸಂಸ್ಕೃತದಲ್ಲಿದ್ದನ್ನು ಕನ್ನಡಕ್ಕೆ ಬರಿಬೇಕಾದ್ರೆ, ಕನ್ನಡದಲ್ಲಿದ್ದನ್ನು ಸಂಸ್ಕೃತಕ್ಕೆ ಬರಿಬೇಕಾದ್ರೆ ವ್ಯತ್ಯಾಸ ಮಾಡಬಾರ್ದು, ತಪ್ಪಾಗತ್ತೆ ತುಂಬ. ಯಾವಾಗ ಎ ಅಂತ ಹೇಳ್ತೀವಲ್ಲ, ಈಗ ಯಾವುದು ಉದಾಹರಣೆಗೆ ಹರೇ ರಾಮ ಹೇಳ್ತೀವಿ. ಕನ್ನಡದಲ್ಲೂ ಬರಿಬೇಕಾದ್ರೆ ದೀರ್ಘನೇ ಬರಿಬೇಕು. ಕೆಲವರು ಹರೇ ಅಂತೇಳಿ ಅದು ಒತ್ತು ಕೊಡ್ತಾರಲ್ಲ, ರೇ ಅಂತ ಆದಮೇಲೆ ಇನ್ನೊಂದು ಒತ್ತು ಕೊಡ್ತಾರೆ, ಸುತ್ತಲೂ ಹಿಂಗೆ ಬರೀತಾರೆ. ಆ ಥರ ಸಂಸ್ಕೃತದಲ್ಲಿ ಹ್ರಸ್ವ ಅಂತಿಲ್ಲ. ಉದಾಹರಣೆಗೆ ಇನ್ಯಾವುದು ಕೊಡ್ಬೋದು ಹ್ರಸ್ವ ಅಂದರೆ? ಸಂಸ್ಕೃತ ಇದು ಕನ್ನಡದಲ್ಲಿ ಎ ಅಂತ ಯಾವ ಶಬ್ದ ಇದೆ? ಹ್ರಸ್ವ ಏಕಾಂಗಿ ಇದೆಯಲ್ಲ, ಸಂಸ್ಕೃತದಲ್ಲಿ ದೀರ್ಘನೇ ಏಕಾಂಗಿ, ಕನ್ನಡದಲ್ಲೂ ದೀರ್ಘನೇ ಅಲ್ಲ ಏಕಾಂಗಿ. ಎ ಅಂತ ಕನ್ನಡದಲ್ಲೂ ದೀರ್ಘನೇ ಇರಬೇಕು. ಎತ್ತರ ಅಂತ ಹೇಳ್ತೀವಲ್ಲ, ಎತ್ತರ ಅಂತ ಬಂತೀಗ. ಎತ್ತರ ಅಂತ ಬಂದರೆ ಹ್ರಸ್ವ ಎ ಅಷ್ಟೇ, ಅದು ಎತ್ತರ. ಸಂಸ್ಕೃತದಲ್ಲಿ ಈಗ ಟ್ರಾನ್ಸ್ಲೇಟ್ ಮಾಡಿದ್ವಲ್ಲ, ಹಾಗೆ ಲಿಪಿ ಮಾತ್ರ ಚೇಂಜ್ ಮಾಡಿದ್ವಿ, ಆಗೇನು ಬರಿಬೇಕು? ಏ ಥರ ಆಗತ್ತದು ಅನಿವಾರ್ಯ, ಯಾಕಂದರೆ ಸಂಸ್ಕೃತದಲ್ಲಿ ಹ್ರಸ್ವ ಇಲ್ಲ ಅಂತ ಇದೊಂದು ಮಾತು. ಮತ್ತು ಐರ ಅಂತ ಒಂದು ಶಬ್ದ. ಏಕಾತ್ಮ ಅನ್ನೋ ಶಬ್ದಕ್ಕೆ ನೋಡೋಣ ಅರ್ಥ. ಏಕಾತ್ಮ ಅಂದರೆ ಒಬ್ಬನೇ ಆತ್ಮ ಅಂತ ಅರ್ಥ. ಒಬ್ಬನೇ ಆತ್ಮ ಅಂದರೆ ವಿರೋಧ ಬಂದ್ಬಿಡುತ್ತೆ ನಮಗೆ. ಒಬ್ಬನೇ ಜೀವನ ಜಗತ್ತಿನಲ್ಲಿ, ಎಷ್ಟೋ ಜೀವರಿದ್ದಾರೆ. ಆತ್ಮ ಒಬ್ಬನೇ ಅಂದರೆ ಅವನ ಥರ ಇರೋನೊಬ್ಬನೇ ಅಂತ ಅರ್ಥ. ಏಕ ಆತ್ಮ ಅಂದರೆ ಪ್ರಧಾನವಾಗಿ ಇರೋನು ಜೀವ ಒಬ್ಬನೇ, ಅಂದರೆ ಪೂರ್ಣ ಸ್ವತಂತ್ರವಾಗಿ ಇರೋನು ಒಬ್ಬನೇ ಅಂತ ಅರ್ಥ. ಇನ್ನು ಅದಕ್ಕೆ ಹೇಳ್ತೀವಲ್ಲ, ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಒಂದು ವೇದವಾಕ್ಯ ಇದೆ. ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಒಂದು ವೇದವಾಕ್ಯ. ಅಲ್ಲೇನು ಹೇಳ್ತಾರೆ? ಒಬ್ಬನೇ ಬ್ರಹ್ಮ ಇದ್ದಾನೆ ಅಂತ. ಒಬ್ಬನೇ ಬ್ರಹ್ಮ ಅಂದರೆ ಎಲ್ಲ ಇಬ್ಬರು ಬ್ರಹ್ಮ ಇದ್ದಾರಲ್ಲ, ಚತುರ್ಮುಖ ಒಬ್ಬ ಇವನು ಅಂತ. ಹಾಗಲ್ಲ, ಏಕಮೇವ ಅಂದರೆ ಅವನ ಥರ ಇನ್ನೊಂದು ವಸ್ತು ಇಲ್ಲ ಅಂತ, ಅವನ ತರಹ ಇಲ್ಲ, ಅವನೊಬ್ಬನೇ ಇದ್ದಾನೆ ಅಂತ ಅರ್ಥ ಅಲ್ಲ ಅಂತ. ಇನ್ನು ಮುಂದೆ ಐರ ಅಂತ ಶಬ್ದ ಹಾಕ್ತಾರೆ. ಐರ ಅನ್ನೋ ಶಬ್ದಕ್ಕೆ ಐಕಾರಕ್ಕೆ ಏನರ್ಥ? ರುದ್ರದೇವರು ಅಂತ ಅರ್ಥ. ಇದೆಲ್ಲ ಒಂದ್ಸರಿ ನೋಡ್ಬಿಡ್ಬೇಕು ಅಂತ, ಮತ್ತೆ ಸಿಗಲ್ಲ. ಐರ ಅಂದರೆ ಅಂದರೆ ರುದ್ರದೇವರು. ಆ ರುದ್ರದೇವರನ್ನ ಗೆಲ್ಲೋವನಿಗೆ ಐರ ಅಂತ ಕರೀತಾರೆ. ಅಂದರೆ ಇಲ್ಲೆಲ್ಲ ಗಮನಿಸಿ, ರುದ್ರದೇವರಿಗಿಂತ ಸರ್ವೋತ್ತಮ ಅಂತ ತಿಳಿಸ್ಬೇಕಾಗಿದೆ. ಅದನ್ನು ಹೇಳಲಿಕ್ಕೆ ಎಷ್ಟೋ ಬಾರಿ ರುದ್ರದೇವರನ್ನ ಕಾಪಾಡಿದ್ದಾನೆ. ನರಸಿಂಹ ರೂಪದಿಂದ ಎಷ್ಟೋ ಬಾರಿ ರುದ್ರದೇವರನ್ನು ಕಾಪಾಡಿದ್ದಾನೆ ಪರಮಾತ್ಮ. ಹಾಗೆ ರುದ್ರದೇವರು ಯಾವಾಗಲೂ ನರಸಿಂಹದೇವರ ಚಿಂತನೆ ಮಾಡ್ತಾರೆ. ಮತ್ತು ಸಂಕರ್ಷಣ ಪರಮಾತ್ಮನ ಚಿಂತನೆ ಮಾಡ್ತಾನೆ ಇರ್ತಾರೆ. ಇದೆಲ್ಲ ತಿಳಿಸ್ಲಿಕ್ಕೆ ಆಗಾಗ ರುದ್ರದೇವ್ರ ಬಗ್ಗೆನೇ ಜಾಸ್ತಿ. ಯಾಕೆಂದರೆ ಪರಮಾತ್ಮ ಏನು ಮಾಡಿಬಿಟ್ಟ? ಅಪ್ಪಣೆ ಮಾಡಿಬಿಟ್ಟ ರುದ್ರದೇವರಿಗೆ, ನೀನು ಮೋಹಶಾಸ್ತ್ರ ಮಾಡಬೇಕು ಅದು ಇದು ಅಂತೆಲ್ಲ ತಾತ್ಪರ್ಯನೇ ಕೇಳ್ತೀವಲ್ಲ, ಎಲ್ಲ ಅಪ್ಪಣೆ ಮಾಡಿಬಿಟ್ಟ. ಆಮೇಲೆ ಅವನಿಗೆ ಏನೋ ಭಯ ಆಯಿತೋ ಏನೋ, ಲೋಕದಲ್ಲೆಲ್ಲ ಬರೀ ರುದ್ರದೇವ್ರ ಪ್ರಚಾರನೇ ಜಾಸ್ತಿ ಆಯಿತು. ಅದಕ್ಕೆ ಆಗಾಗ ಇಲ್ಲ ಅವನಿಗೆ ನಾನು ಸರ್ವೋತ್ತಮ ಅಂತ ಮತ್ತೆ ರುದ್ರದೇವರಿಗೆ ಕಷ್ಟ ಬರೋ ಥರ ಮಾಡಿ ಆ ಕಷ್ಟದಿಂದ ಮುಕ್ತಿ ಕೊಡ್ತಾನೆ ಪರಮಾತ್ಮ. ಅಂದರೆ ನಾನು ರುದ್ರದೇವರಿಗಿಂತ ದೊಡ್ಡವನು ಅಂತ ತಿಳಿಸ್ಲಿಕ್ಕೆ. ಇನ್ನು ಓಜೋಭೃತ್ ಅಂತ. ಓಜೋಭೃತ್ ಅಂದರೆ ಒಳ್ಳೆ ಸಾಮರ್ಥ್ಯ ಪಡೆದಿರೋನು. ಓಜಸ್ಸು ಅಂತ ಹೇಳ್ತೀವಲ್ಲ, ತೇಜಸ್ಸು ಓಜಸ್ಸು ಅಂತೆಲ್ಲ. ಓಜಸ್ಸು ಅಂದರೆ ಒಳ್ಳೆಯ ತೇಜಸ್ಸು ಸಾಮರ್ಥ್ಯ. ಅದನ್ನು ಭೃತ್ ಅಂದರೆ ಧಾರಣೆ ಮಾಡಿರೋವನಿಗೆ ಓಜೋಭೃತ್ ಅಂತ ಕರೀತಾರೆ. ಇನ್ನು ಔರಸ ಪುತ್ರ ಅಂತ ಕೇಳಿರ್ತೀವಿ. ಸ್ವಂತ ಮಗ ಆಗಿದ್ರೆ ಔರಸ ಪುತ್ರ, ದತ್ತು ಪುತ್ರ ಅಲ್ಲ, ಔರಸ ಪುತ್ರ ಅಂತ. ಆದರೆ ಇಲ್ಲಿ ಔರಸ ಅಂದರೆ ಆ ಅರ್ಥ ಅಲ್ಲ. ಔರಸ ಅಂದರೆ ಏನರ್ಥ? ಅಂದರೆ ಬ್ರಹ್ಮದೇವರು ಅಂತ ಅರ್ಥ. ಅವರ ರಸ ಅಂದರೆ ವೀರ್ಯ, ಅಂದರೆ ಮಗ ಅಂತ ತಾತ್ಪರ್ಯ. ಬ್ರಹ್ಮದೇವರು ಮಗನಾಗಿ ಯಾರಿಗಿದಾರೋ ಅಂಥ ಭಗವಂತನಿಗೆ ಔರಸ ಅಂತ ಕರೀತಾರೆ. ಇನ್ನು ಅಂತ ಅನ್ನೋ ಶಬ್ದಕ್ಕೆ ಭಾಳ ಸುಲಭ. ಎಲ್ಲರಿಗೂ ಅಂತಕ ಅವನು. ಅಂತ ಅಂದರೆ ಕೊನೆಯದು, ನಾಶ ಮಾಡೋನು ಅಂತ ಅರ್ಥ. ಇನ್ನು 16ನೇ ಶಬ್ದ ಅರ್ಧಗರ್ಭ ಅಂತ ಹೇಳಿದ್ದಾರೆ. ಅರ್ಧಗರ್ಭ ಅಂತಂದರೆ ಅರ್ಧಗರ್ಭ, ಎರಡು ಶಬ್ದ ಇದೆ ಇಲ್ಲಿ. ಅರ್ಧ ಅಂದರೆ ಒಳ್ಳೆ ವೃದ್ಧಿಯನ್ನು ಪಡೆದವ್ರಿಗೆ ಅರ್ಧ ಅಂತ ಕರೀತಾರೆ. ಅರ್ಧ ಅಂದರೆ ನಾವು ತಿಳ್ಕೊಂಡಿರೋ ಅರ್ಧ ಭಾಗ ಅಲ್ಲ, ತುಂಡು ಒಂದು ಅರ್ಧ ಆ ಥರ ಅಲ್ಲ. ವೃದ್ಧಿಯನ್ನು ಪಡೆದವ್ರಿಗೆ ಅರ್ಧ ಅಂತ ಕರೀತಾರೆ. ವೃದ್ಧಿ ಹೋಗಿ ಅರ್ಧ ಆಗಿದೆ. ವೃದ್ಧಿ ಪಡೆದವ್ರು ಯಾರು? ನಿಜವಾಗಿ ಸಮೃದ್ಧಿ ಪಡೆದವ್ರು ಯಾರು? ಬ್ರಹ್ಮಾದಿ ದೇವತೆಗಳು ಸಮೃದ್ಧಿಯನ್ನು ಪಡೆದವರು. ಅವರನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡಿದ್ದಾನೆ ಅಂತ. ಆದ್ದರಿಂದ ಅರ್ಧ ಗರ್ಭ ಅಂತ ಪರಮಾತ್ಮನಿಗೆ ಹೆಸರು. ಇಲ್ಲ ಗರ್ಭ ಅರ್ಧ ಆಯಿತು ಅಂತೆಲ್ಲ ಅರ್ಥ ಅಲ್ಲ. ಅರ್ಧ ಅಂದರೆ ಒಳ್ಳೆಯ ಸಂಪತ್ತನ್ನು ಪಡೆದ ಬ್ರಹ್ಮಾದಿ ದೇವತೆಗಳು ಅವರನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅರ್ಥ. ಇಷ್ಟು ಅರ್ಧಗರ್ಭ ಅಂತ ಆಯಿತು. ನಾವು ಎಷ್ಟು ಶ್ಲೋಕ ಹೇಳ್ಕೊಟ್ಟಿದ್ದೀನಿ? ಇನ್ನೂ ಇದೆ ಅಲ್ವಾ? ಇನ್ನೂ ಇದೆ. ಇನ್ನೂ ಒಂದು ಶ್ಲೋಕದ ಬರುತ್ತೆ. ಎಲ್ಲಿವರೆಗೆ? ಢರಿ ಅನ್ನೋದ್ರ ಬಗ್ಗೆ ಹೇಳಬೇಕು. ಢರಿ ಅಲ್ಲಿವರೆಗೆ 30ರವರೆಗೆ ಆಗಬೇಕೀಗ ಸದ್ಯಕ್ಕೆ. ಕಪಿಲ ಅಂತ ಇನ್ನೊಂದು ಶಬ್ದ ಬಂತು. ಕಪಿಲ ನಾಮಕ ಪರಮಾತ್ಮ. ನಾವು ಕಪಿಲ ಶಬ್ದ ಕೇಳಿದ್ದೀವಿ. ಏನರ್ಥ ಕಪಿಲ ಅನ್ನೋದಕ್ಕೆ? ಅಂದರೆ ಕ ಪಿ ಲ, 3 ಅಕ್ಷರ ಇದೆ. ಕ ಪಿ ಲ. ಕ ಅಂದರೆ ಸುಖ ಅಂತ ಅರ್ಥ. ಮತ್ತು ಪಿ ಅಂದರೆ ಪಾಲನೆ ಮಾಡೋನು ಅಂತ ಅರ್ಥ. ಪಿತಾ ಅಂತ ಕರಿತೀವಲ್ಲ,
ಪಿತಾ ಅಂತ ತಂದೆಗೆ ಹೆಸರು. ತಂದೆಗೆ ಯಾಕೆ ಪಿತಾ ಅಂತ ಕರೀತಾರೆ? ಅವನ ಮಕ್ಕಳನ್ನು ಪಾಲನೆ ಮಾಡ್ತಾನೆ, ಆದ್ದರಿಂದ ಪಿತಾ ಅಂತ ಕರೀತಾರೆ. ಅಲ್ಲಿ ಪಿತಾ ಅನ್ನೋಲ್ಲಿ ತಾ ತೆಗೆದಿದ್ದಾರೆ, ಪಿ ಮಾತ್ರ ಹಾಕಿದ್ದಾರೆ, ಅಂದರೆ ಪಾಲನೆ ಮಾಡೋನು ಅಂತ ಅರ್ಥ. ಹಾಗಾದರೆ ಸುಖ ಮತ್ತು ಪಾಲನೆ ಮತ್ತು ಲ ಅಂದರೆ ಲಯ ಮಾಡೋನು ಅಂತ ಅರ್ಥ. ಅಲ್ಲಿ ನೋಡಿ, ಲಯ ಅನ್ನೋದಲ್ಲಿ ಯಾ ತೆಗೆದು ಬಿಡ್ತಾರೆ, ಒಂದೇ ಅಕ್ಷರ ಹಾಕ್ತಾ ಹೋಗ್ತಾರೆ ಎಲ್ಲ ಕಡೆ. ಇದು ಸ್ವಲ್ಪ ಕಠಿಣ. ಕ ಪಿ ಲ ಅಂದ್ರೇನು? ನಮಗೆ ಸುಖ ಕೊಡ್ತಾನೆ, ಅವನು ಸುಖವಾಗಿರ್ತಾನೆ, ಮತ್ತೊಂದು ಪಾಲನೆ ಮಾಡ್ತಾನೆ, ಜೊತೆಗೆ ಸಂಹಾರ ಮಾಡ್ತಾನೆ, ಈ ಥರ. ಹಾಗಾದರೆ ಸುಖ ಕೊಡೋದು ಯಾವಾಗ ಅಂದರೆ ಸೃಷ್ಟಿ ಮಾಡಿ ಅಂತ. ನಮಗೆ ದೇಹ ಕೊಟ್ಟರೆ ನಮಗೆ ಸುಖ ನಿಜವಾಗಿ, ಯಾಕೆ ಸಾಧನೆ ಮಾಡ್ಬೋದಲ್ಲ. ಹಾಗಾದರೆ ಸುಖವನ್ನು ಕೊಡೋ ಮೂಲಕ ಸೃಷ್ಟಿ ಮಾಡಿದ, ಆಮೇಲೆ ಪಿ ಅನ್ನೋದ್ರಿಂದ ಪಾಲನೆ ಮಾಡಿದ, ಮತ್ತು ಲ ಅಂದರೆ ಸಂಹಾರ ಮಾಡಿದ ಅಂತ ಅರ್ಥ. ಇದೇನಂದರೆ ಆದಷ್ಟು ಸಂಸ್ಕೃತದ ಪರಿಚಯ ಇದ್ದಷ್ಟು ನಮಗೆ ತುಂಬ ಮನಸ್ಸಿಗೆ ಮುಟ್ಟತ್ತೆ. ಇಲ್ಲಾಂದೇನಂದರೆ ಒಂದ್ಸರಿ ಓದಬೇಕು ಅಂತ ಓದಿಸ್ತಾ ಇದ್ದೀನಿ ಅಷ್ಟೇ. ಅಂತೂ ಅರ್ಥ ಇಷ್ಟೆಲ್ಲ ಇದೆ, ಅನುಸಂಧಾನಕ್ಕೆ ಬರಲಿ ಅಂತ. ಆಗಾಗ ಅದು ನಾವೇನಂದರೆ ಎಷ್ಟೋ ಬಾರಿ ಈಗಾಗಲೇ ಒಂದು 3 ಗ್ರಂಥ ಕೇಳಿದ್ದೀವಲ್ಲ, ಆ ಕೇಳಿದಾಗ ಆ ಶಬ್ದಗಳೆಲ್ಲೆಲ್ಲೋ ಬಂದಿರುತ್ತೆ. ಆ ಶಬ್ದ ಸಂಸ್ಕಾರ ಕೇಳಿ ಕೇಳಿ ಉಳ್ಕೊಂಡಿದ್ರೆ ಅದು ಇಲ್ಲಿ ಸ್ಫುರಣೆ ಆಗುತ್ತೆ. ಭಾಗವತಲ್ಲಿ ಕಪಿಲ ಶಬ್ದ ಬೇಕಾದಷ್ಟಲ್ಲಿ ಕೇಳಿರ್ತೀವಿ. ಅದು ಇಲ್ಲಿ ಕಪಿಲ ಅಂದರೆ ಏನು ಅರ್ಥ ಅಂತ ಒಂದು ತಿಳ್ಕೊಂಡಿದ್ರೆ, ಎಲ್ಲರೂ ಭಾಗವತನೋ ಬೇರೆ ಕಡೆ ಬಂದರೆ ಓ ಕಪಿಲ ಅಂದರೆ ಅರ್ಥ ಅಂತ ನೆನಪಾಗಿತ್ತು. ಇನ್ನು ಖಪತಿ ಅಂತ, ಖಪತಿ ಅನ್ನೋದಕ್ಕೆ ಏನರ್ಥ? ಖ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಖ ಅಂದರೆ ಇಂದ್ರಿಯಗಳು. ಆ ಇಂದ್ರಿಯಗಳಿಗೆ ಪತಿ ಸ್ವಾಮಿ. ನಾವು ಇಂದ್ರಿಯಗಳಿಗೆ ಪತಿ ಅಂದರೆ ಈ ಶಬ್ದ ನೆನ್ಪಿಟ್ಕೊಳ್ಳಿ, ಹೃಷಿಕೇಶ ಅಂತ ಬರುತ್ತೆ ಭಗವಂತನಿಗೆ ಹೆಸರು. ಹೃಷಿಕೇಶ, ಹೃಷಿಕ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಇದೆಲ್ಲ ಎಲ್ಲಿ ಬಂದಿದೆ? ಕೃಷ್ಣಾಮೃತ ಮಾನವದಲ್ಲಿ ಬಂದಿದೆ. ಅದು ನಮಗೀಗ ನೆನಪಾಗಲ್ಲ. ಕೃಷ್ಣ ಪಾರಾಯಣ ಮಾಡ್ತಾಯಿದ್ರೆ ಶಬ್ದ ನೆನಪಾಗುತ್ತೆ. ಹೃಷಿಕೇಶು ಅದೃಢೇಶು ಹೃಷಿಕೇಶು ಹೃಷಿಕೇಶಂ ಸ್ಮರಂತಿಕೆ ಅಂತ. ನಮ್ಮ ಇಂದ್ರಿಯಗಳೇ ದೃಢ ಆಗಿಲ್ಲದೆ ಇದ್ದರೆ ಯಾರ ಹೃಷಿಕೇಶನ ಸ್ಮರಣೆ ಮಾಡ್ತಾರೆ ಅಂತ. ಅದೃಢೇಶು ಹೃಷಿಕೇಶು ಹೃಷಿಕೇಶಂ ಸ್ಮರಂತಿಕೆ ಅಂತ. ಅಲ್ಲಿ ಹೃಷಿಕ ಅಂದರೆ ಇಂದ್ರಿಯಗಳು, ಅದಕ್ಕೆ ಒಡೆಯ ಪರಮಾತ್ಮ. ಅದನ್ನು ಖಪತಿ ಅನ್ನೋ ಶಬ್ದ ಹೇಳ್ತಾ ಇದೆ, ಅದೇ ಅರ್ಥ. ಇನ್ನು ಗರುಡಾಸನ. ಗರುಡಾಸನ ಅಂದರೆ ನಮ್ಗೆ ಹೇಳೋದು ಬೇಡ, ಸ್ಪಷ್ಟ. ಗರುಡವನ್ನು ಆಸನವನ್ನಾಗಿ ಪಡೆದಿದ್ದಾನೆ. ಇನ್ನು ಘರ್ಮ ಅಂತ ಹೇಳ್ತೀವಿ. ಘರ್ಮ ಅಂದರೆ ತಾಪ ಅಂತ ಅರ್ಥ. ಘರ್ಮ ಅಂದರೆ ಬೆಂದು ಹೋಗ್ತೀವಿ, ಘರ್ಮ ಜಾಸ್ತಿ ಅಂತ. ಘರ್ಮ ಅಂತ ಹೇಳ್ತೀವಿ, ಹಿಂದಿಲಿ ಬಳಸ್ತಾರೆ, ಘರ್ಮ ಅಂತಿದೆ. ಘರ್ಮ ಅಂದರೆ ಇಲ್ಲಿ ಸಂತಾಪ. ತಾಪ ಯಾರಿಗೆ ಮಾಡ್ತಾನೆ ಪರಮಾತ್ಮ? ಶತ್ರುಗಳಿಗೆ ಅಂತ. ಅದನ್ನ ಘರ್ಮ ಅಂತ ಹೆಸರು. ಇದೆಲ್ಲ ಯಾಕೆಂದರೆ ಸಾಮಾನ್ಯ ಪ್ರವಚನಗಳಲ್ಲಿ ಒಂದು ಶಬ್ದಕ್ಕೆ ಒಂದು 5-6 ಅರ್ಥ ಹೇಳ್ತಾ ಇರ್ತೀವಿ. ಒಂದು 5-6 ಅರ್ಥ ಹೇಳ್ತಾ ಇರ್ತೀವಿ. ಹಿಂಗೆ ಅದು ಬರ್ತಾ ಇರತ್ತೆ ಅರ್ಥಗಳು. ಹೆಂಗೆ ಬರುತ್ತೆ ಅಂದರೆ ಈ ಥರ ಒಂದಿಷ್ಟು ಗ್ರಂಥ ಓದ್ಬಿಟ್ರೆ ಆಮೇಲೆ ಒಂದು ಶಬ್ದ ತೊಗೊಂಡ್ರೆ ಅದು 100 ಅರ್ಥ ಹೇಳ್ಬೋದು. ಅದು ದೊಡ್ಡ ವಿಷಯ ಅಲ್ಲ, ಆದರೆ ಸಂಸ್ಕೃತ ಗೊತ್ತಿರಬೇಕಷ್ಟೆ. ಇನ್ನು ಜ್ಞಸಾರ ಅಂತ ಇನ್ನೊಂದು ಶಬ್ದ ಹಾಕ್ತಾರೆ. ಜ್ಞಸಾರ ಅಂತ ಇದು ಶಬ್ದ ಕೇಳಿರಲ್ಲ, ಕವರ್ಗದ ಕೊನೆಯ ಅಕ್ಷರ. ಜ್ಞಸಾರ ಅಂತ ಒಂದು ಪದ ಇದೆಯಾ ಅಂತ ಸಿಗೋದಿಲ್ಲ ಇಂಥ ಪದಗಳು. ಜ್ಞಸಾರ ಅಂದೇನು? ಜ್ಞ ಅಂದರೆ ವಿಷಯ ಪದಾರ್ಥಗಳಂತೆ. ನಾವೆಲ್ಲ ಏನು ಲೌಕಿಕ ವಿಷಯ ಪದಾರ್ಥ ಅಲ್ಲಿ ಆಸಕ್ತಿ ತೋರಿರಿ ಅಂತ ಹೇಳ್ತಾನೆ ಇರ್ತೀವಿ. ವಿಷಯ ಪದಾರ್ಥಕ್ಕೆ ಜ್ಞ ಅಂತ ಕರೀತಾರಂತೆ. ಆ ವಿಷಯ ಪದಾರ್ಥಗಳಲ್ಲಿ ಸಾರವಾಗಿ ಇರ್ತಾನೆ. ಅಂದರೆ ಈಗ ಒಂದು ಬ್ಯಾಗ್ ತೊಗೊಂಡ್ರೆ ಇಲ್ಲಿ ಭಗವಂತ ಇದ್ದಾನೆ, ಪುಸ್ತಕ ತೊಗೊಂಡ್ರೆ ಒಳಗಡೆ ಇದ್ದಾನೆ. ಯಾವುದೇ ವಸ್ತು ತೊಗೊಂಡ್ರು ಅದರ ಒಳಗಡೆ ಸಾರವಾಗಿ ಇರ್ತಾನೆ. ಅದನ್ನ ಜ್ಞಸಾರ ಅಂತ ಅವನಿಗೆ ಕರೀತಾರೆ. ಇನ್ನು ಮುಂದೆ ಚಾರುವಂಗ. ಚಾರುವಂಗ ಅಂದರೆ ಅಂಗ ಅಂದರೆ ಕೈಕಾಲುಗಳು ಅಂತ ಅರ್ಥ. ಚಾರು ತುಂಬ ಚೆನ್ನಾಗಿದ್ದರೆ ಕೈಕಾಲು ಚಾರುವಂಗ ಅಂತ ಕರಿತೀವಿ. ಸಂಸ್ಕೃತರೆಲ್ಲ ಚಾರುವಂಗಿ ಅಂತ ಕರೀತಾರೆ. ಸ್ತ್ರೀ ಅವಳ ಅಂಗಸೌಷ್ಠವ ಇದ್ದರೆ ಅವಳಿಗೆ ಚಾರುವಂಗಿ ಅಂತ ಕರೀತಾರೆ. ಈ ಚಾರುವಂಗ ಪರಮಾತ್ಮನಿಗೆ ಹೆಸರು. ಇನ್ನೊಂದು ಇಲ್ಲೆಲ್ಲ ಗರುಡಾಸನ ಅಂತ ಇಲ್ಲಿ ಭಗವಂತನಿಗೆ ಹೇಳೋ ಶಬ್ದ. ಇಲ್ಲಿ ನೋಡಿ, ಚಾರುವಂಗ ಭಗವಂತನಿಗೆ, ಲಕ್ಷ್ಮೀದೇವಿಗೆ ಚಾರುವಂಗಿ ಅಷ್ಟೇ. ಅದನ್ನು ಸ್ವಲ್ಪ ದೀರ್ಘ ಎಳೆದುಬಿಟ್ರೆ ಸ್ತ್ರೀಗೆ ಹೋಗ್ಬಿಡುತ್ತೆ ಶಬ್ದ. ಸುಂದರ ರಾಮ, ಸುಂದರಿ ಸೀತಾ. ಸಂಸ್ಕೃತದಲ್ಲಿ ಏನಂದರೆ ಆ ಶಬ್ದಕ್ಕೆ ಸ್ವಲ್ಪ ಏನೋ ಒಂದು ಜೋಡಿಸ್ಬಿಟ್ರೆ ಅದು ಸ್ತ್ರೀಗೆ ಹೋಗ್ಬಿಡುತ್ತೆ ಶಬ್ದ. ಆದರೆ ಪುರುಷ ಅಂತಿಲ್ಲ. ಗೋಪಃ ಗೋಪಿ ಅಂತ ಹೇಳ್ತೀವಿ, ಆ ಥರ. ಇನ್ನು ಛಂದೋಗಮ್ಯ ಅಂತ ಹೇಳ್ತೀವಿ. ಛಂದೋಗಮ್ಯ ಅಂದರೆ ಛಂದಸ್ಸು ಅಂದರೆ ಏನು? ಛಂದಸ್ಸು ಅಂದರೆ ಸಾಮಾನ್ಯವಾಗಿ ಶ್ಲೋಕಗಳಲ್ಲಿ ಛಂದಸ್ಸು ಅಂತಿರುತ್ತೆ. ಅನುಷ್ಠುಪ್ ಛಂದಸ್ಸು, ತ್ರಿಷ್ಟುಪ್ ಛಂದಸ್ಸು. ಅನುಷ್ಠುಪ್ ಛಂದಸ್ಸು ಅಂದರೆ ಪೂಜ್ಯಾಯ ರಾಘವೇಂದ್ರಾಯ 8 ಅಕ್ಷರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ 8. ಪೂರ್ತಿ 8 8 8 8 ಒಟ್ಟು ಎಷ್ಟಾಯಿತು? ಎಷ್ಟಾಗತ್ತೆ? 32 ಅಕ್ಷರ ಆಗುತ್ತೆ. 32 ಅಕ್ಷರ ಒಂದು ಶ್ಲೋಕದಲ್ಲಿ ಇದ್ದರೆ ಅದನ್ನು ಅನುಷ್ಠುಪ್ ಛಂದಸ್ಸು ಅಂತ ಕರೀತಾರೆ. ಈಗ ಗಾಯತ್ರಿ ಮಂತ್ರ ಹೇಳ್ತೀವಿ, ಅದು ಯಾವ ಛಂದಸ್ಸಿನಿದೆ ಅಂತ ನಾವು ನೋಡಬೇಕು. ಅದನ್ನು 24 ಅಕ್ಷರ. 24 ಅಕ್ಷರ ಬಂದರೆ ಈ ಕಡೆ ಅನುಷ್ಠುಪ್ ಅಲ್ಲ, ಅದು ಅನುಷ್ಠುಪ್ ಅಂದರೆ ಎಷ್ಟು? 32 ಆಯಿತು. 8 8 8 8 32. ಹಾಗಾದರೆ 32ಕ್ಕಿಂತ ಕಡಿಮೆ ಆಯಿತು ಅದು. ಸಾಮಾನ್ಯವಾಗಿ ಶ್ಲೋಕಗಳಲ್ಲಿ ತುಂಬ ಚಿಕ್ಕ ಶ್ಲೋಕ ಅಂದರೆ ಅನುಷ್ಠುಪ್ಪೆ. ನೀವು ಏನೇ ರಾಗ ಹೇಳಿ, ವಿಶ್ವಂ ವಿಷ್ಣುರು ವಷಟ್ಕಾರ ಅನುಷ್ಠುಪ್ ಛಂದಸ್ಸು.
ಅದೇ ಪಾನ್ ತ್ವಸ್ಮಾನ್ ಪುರುಹೂತ ವೈರಿ ಬಲವನ್, ಒಂದೊಂದು ಲೈನ್ನಲ್ಲೇ ಎಷ್ಟು ಅಕ್ಷರ ಇದೆ, ತುಂಬ ಅಕ್ಷರ ಇದೆ. ಅದಕ್ಕೆ ತ್ರಿಷ್ಟುಪ್ ಛಂದಸ್ಸು ಅಂತ ಕರೀತಾರೆ. ಆದ್ದರಿಂದ ಅನುಷ್ಟುಪ್ ಛಂದಸ್ನಲ್ಲಿ ಶ್ಲೋಕ ಮಾಡೋದು ಸುಲಭ, ತ್ರಿಷ್ಟುಪ್ ಛಂದಸ್ನಲ್ಲಿ ಶ್ಲೋಕ ಮಾಡೋದು ಕಷ್ಟ. ಅಂದರೆ ವಾಯುಸ್ತುತಿ ಥರ ಶ್ಲೋಕ ಮಾಡೋದು ಬಹಳ ಕಷ್ಟ. ಯಾಕೆ 4 ಲೈನ್ ಅಲ್ಲ, ಅಷ್ಟೆಲ್ಲ ಜೋಡಿಸಿ ಪದ ಎಲ್ಲ ರಾಗ ಬರಬೇಕು ಅಂದರೆ ಸ್ವಲ್ಪ ಸಮಯ ತಗೊಳುತ್ತೆ ಅಂತ. ತ್ರಿಷ್ಟುಪ್ ಛಂದಸ್ಸು ಯಾವುದು? ಹೌದೌದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥ ಮಾಗಧಕಸ್ಯ ಸ್ವಿಧನಂ ಅನುಷ್ಟುಪ್ ಛಂದಸ್ಸು ಆ ಥರ. ತ್ರಿಷ್ಟುಪ್ ಅಂದರೆ ನಮಗೆ ಮಧ್ವವಿಜಯ ತ್ರಿಷ್ಟುಪ್. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ 8ಕ್ಕಿಂತ ಜಾಸ್ತಿ ಇದೆ ಒಂದೊಂದು ಲೈನಲ್ಲಿ. ಆದ್ದರಿಂದ ಗಾಯತ್ರಿ ಮಂತ್ರ ಯಾವ ಛಂದಸ್ಸು ಅಂತ, ಅದಕ್ಕೆ ಜಗತಿ ಛಂದಸ್ಸು ಅಂತ ಹೇಳ್ತಾರೆ. ಜಗತಿ ಛಂದಸ್ಸು ಅಂತಂದಿದೆ. ಆದ್ದರಿಂದ ಈ ಛಂದಸ್ಸಿನ ಜ್ಞಾನ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಒಂದು ಶ್ಲೋಕ ಸುಮ್ಮನೆ ಬರೀಲಿಕ್ಕಲ್ಲ, ಒಬ್ಬರ ಮೇಲೆ ಒಂದು ಶ್ಲೋಕ ಬರೀಬೇಕು ಅಂದರೆ ಛಂದಸ್ಸಿನ ಜ್ಞಾನ ಇರಬೇಕು, ಮತ್ತು ವೃತ್ತಗಳ ಪರಿಚಯ ಇರಬೇಕು ಅಂತ ಅದೆಲ್ಲ ಇದೆ. ಇಲ್ಲಿ ಛಂದಸ್ ಅಂದರೆ ಆ ಛಂದಸ್ ಅಲ್ಲ ಅಂತ ತಿಳಿಸ್ಲಿಕ್ಕೆ ಹೇಳಿದೆ ಎಷ್ಟು. ಇಲ್ಲಿ ಛಂದಸ್ ಅಂದರೆ ಆ ಛಂದಸ್ ಅಲ್ಲ, ಇಲ್ಲಿ ಛಂದಸ್ಸು ಅಂದರೆ ವೇದ ಮಂತ್ರಗಳು ಅಂತ ಅರ್ಥ. ವೇದ ಮಂತ್ರಗಳು ಯಾಕೆ ಛಂದಸ್ಸು ಅಂತ ಹೆಸರು ಅಂದರೆ ಛದಿ ಆಹ್ಲಾದನೆ ಅಂತ ಧಾತು ಇದೆ. ಅಂದರೆ ಯಾವುದು ನಮಗೆ ಸಂತೋಷ ಕೊಡುತ್ತೋ ಅದಕ್ಕೆ ಛಂದ ಅಂತ. ಭಾರಿ ಚಂದ ಇದ್ದಾನೆ ಅಂದರೆ ಏನರ್ಥ? ಭಾರಿ ಚಂದ ಇದ್ದಾನೆ ಇವನು ಅಂದರೆ ಅವ್ನು ಚೆನ್ನಾಗಿದ್ದಾನೆ ಅಂತ ಅರ್ಥ. ಅಂದರೆ ಅವ್ನು ನೋಡಿದ್ರೆ ನಮಗೆ ಸಂತೋಷ ಆಗುತ್ತೆ ಅಂತ. ಆ ರೀತಿ ಛಂದ ಅಂದರೆ ಒಳ್ಳೆಯ ಸಂತೋಷ ನೀಡೋ ವೇದ ಮಂತ್ರಗಳು ಅಂತ ಅರ್ಥ. ಆ ವೇದ ಮಂತ್ರಗಳಿಗಿಂತ ಗಮ್ಯ ಅಂದರೆ ತಿಳಿಯಲ್ಪಡೋನು ಅಂತ. ವಾಸ್ತವಿಕವಾಗಿ ಛಂದಸ್ಸು ಅಂದರೆ ಶ್ಲೋಕಗಳಿಗೆ ಯಾಕೆ ಹೆಸರು? ಅದು ಕೇಳಿದಾಗ ರೋಮಾಂಚನ ಆಗುತ್ತೆ. ಈಗ ನಾವು ಪ್ರತಿಯೊಂದು ಕಡೆ ಕಣ್ಣಿಡ್ಕೊಂಡು ಹೋಗ್ಬೇಕು. ಈಗ ನಾನು ದ್ವಾದಶ ಸ್ತೋತ್ರ ಹೇಳ್ಕೊಟ್ಟೆ, ಹೇಳಿದಾಗ ಯಾವ್ಯಾವ ಛಂದಸ್ಸು ಅಂತ ಹೇಳಲಿಕ್ಕೆ ಹೋಗಲಿಲ್ಲ, ಯಾಕೆಂದ್ರೆ ಅದು ಕಷ್ಟ, ಪರಿಚಯ, ಸಂಸ್ಕೃತ ಪರಿಚಯ ಬೇಕಾಗುತ್ತೆ. ಅಲ್ಲಿ ಇವಾಗ ಪ್ರತಿಯೊಂದು ಪ್ರೀಣಯಾಮೋ ವಾಸುದೇವ ವಂದಿತಾ ಶೇಷ ವಂದ್ಯೋರು ವೃಂದಾರಕಂ, ಅದು ಯಾವ ಛಂದಸ್ಸು ನಾವು ಕಂಡುಹಿಡಿಬೇಕು, ಗೊತ್ತಿಲ್ಲ. ಆದರೆ ಒಂದೇ ವಂದ್ಯಂ ಸದಾನಂದಂ ಇದು ಯಾವ ಛಂದಸ್ಸು? ಅನುಷ್ಟುಪ್ ಛಂದಸ್ಸು. ಸುಲಭ. ಚಿಕ್ಕ ಶ್ಲೋಕ ಬಂದರೆ ಅನುಷ್ಟುಪ್, ಸಾಮಾನ್ಯ ಅನುಷ್ಟುಪ್. ತೀರ ಕಡಿಮೆ ಇದ್ದರೆ ನೋಡ್ಕೊಳ್ಬೇಕು, ಜಾಸ್ತಿ ಇದ್ರೂ ನೋಡಬೇಕು, ಕಡಿಮೆ ಇದ್ರೂ ನೋಡ್ಕೊಬೇಕು, ಇಷ್ಟು. ಇನ್ನು ಜನಾರ್ದನ ಆಭರಣ. ಜನಾರ್ದನ ಅಂದರೆ ಅರ್ಥ ಜನ ಮತ್ತು ಅರ್ಧನ ಅಂತಿದೆ. ಜನ ಅರ್ಧನ ಅಂದರೆ ನ ಅಂದರೆ ಇಲ್ಲ ಅಂತ ಅರ್ಥ. ಜ ಅಂದರೆ ಹುಟ್ಟೋದು. ಹುಟ್ಟೋದು ಯಾರಿಗೆ ನ ಇಲ್ವೋ ಅವನಿಗೆ ಜನ ಅಂತ ಕರೀತಾರೆ. ಈಗ ನಮಗೆ ಜನ ಅಂತ ಕರಿಬಾರ್ದು ನಿಜವಾಗಿ. ನೀವೆಲ್ಲ ಜನರು ಬನ್ನಿ ಅಂದರೆ ನಾವೆಲ್ಲ ಜನರು ಅಲ್ಲ ನಿಜವಾಗಿ. ಯಾಕೆ? ನಮಗೆಲ್ಲ ಹುಟ್ಟಿದೆ. ನಿಜವಾಗಿ ಜನ ಅಂದರೆ ಅದು ಪರಮಾತ್ಮನೇ, ನಾವಲ್ಲ. ಅದನ್ನ ಅಜ ಅಂದರೂ ಒಂದೇ, ಜನ ಅಂದರೂ ಒಂದೇ, ಅದರ್ಥ. ಅಜ ಅಂತ ಎಲ್ಲಿ ಬಂದಿದೆ? ಓಮಂ ಅಜಾಯ ನಮಃ ಮೊದಲಿಗೆ ಬಂದಿದೆಲ್ಲ ಅದು. ಇನ್ನು ಅರ್ಧನ ಅಂತ ಕರೀತಾರೆ. ಅರ್ಧನ ಅಂದರೆ ಏನರ್ಥ? ಸಂಸಾರವನ್ನು ನಾಶ ಮಾಡ್ತಾನೆ. ಮರ್ದನ ಅಂತ ಹೇಳ್ತೀವಲ್ಲ, ಕೃಷ್ಣ ಚಾಣೂರ ಮಲ್ಲರ ಮರ್ದನ ಮಾಡಿದ ಅಂತ. ಮರ್ದನ ಅರ್ಧನ ಎಲ್ಲ ಒಂದೇ, ಅದನ್ನು ಮರ್ದನ ಮಾಡಿದ ಅಂತ ಹೇಳ್ತಾರೆ. ಅದರಿಂದ ಹುಟ್ಟಿಲ್ಲ ಮತ್ತು ಸಂಸಾರ ಓಡಿಸ್ತಾನೆ, ಆದ್ದರಿಂದ ಅರ್ಧನ ಅಂತ ಕರೀತಾರೆ. ಇನ್ನು ಮುಂದಿನ ಇದು ನಾಮ ಯಾವುದು? ಝಾಟಿತಾರಿ ಅಂತ. ನೋಡಿ, ಝಾಟಿತಾರಿ ಅಂತ ಕೇಳಿಲ್ಲ, ಶಬ್ದ ತುಂಬ ಅಪರೂಪ. ಅರಿ ಅಂದರೆ ಶತ್ರುಗಳು. ಶತ್ರುಗಳನ್ನು ಝಾಟಿತ ಓಡಿಸಿದರೆ ಉಚ್ಚಾಟನೆ ಮಾಡೋದು ಅಂತ ಹೇಳ್ತೀವಿ. ಉಚ್ಚಾಟನೆ ಕೇಳಿದ್ದೀವಿ ಶಬ್ದ. ಆದರೆ ಝಾಟಿತ, ಝಾಟನ, ಉಚ್ಚಾಟನ ಎಲ್ಲ ಒಂದೇ ಅರ್ಥ. ಶತ್ರುಗಳನ್ನು ಝಾಟನ ಅಂದರೆ ನಾಶ ಮಾಡಿದರೆ ಅವನಿಗೆ ಝಾಟಿತಾರಿ ಅಂತ ಕರೀತಾರೆ. ಇನ್ನು ಮುಂದಿನ ಹೆಸರು 26ನೇದು ಜ್ಞಮ ಅಂತ ಕರೀತಾರೆ. ಇದು ಜ್ಞಮ ಅಂತಂದರೆ ಚವರ್ಗದ ಕೊನೆಯ ಅಕ್ಷರ. ಮೊದಲು ಜ್ಞಸಾರ ಅಂತ ಬಂತು, ಜ್ಞಸಾರ. ಈಗ ಚ ಛ ಜ ಝ ಜ್ಞ, ಆ ಜ್ಞಮ ಅಂತ ಏನು ಕರಿತೀವಿ. ಜ್ಞ ಅನ್ನೋದಕ್ಕೆ ಏನರ್ಥ? ವೇದಾದಿ ಶಾಸ್ತ್ರಗಳು ಅಂತ ಅರ್ಥ. ಆ ವೇದಾದಿ ಶಾಸ್ತ್ರಗಳು ಯಾರಿಗೆ ಮ ಅಂದರೆ ಯಾರ ವಿಷಯದಲ್ಲಿ ಪ್ರಮಾಣ ಆಗಿರುತ್ತೋ ಅವನಿಗೆ ಅಂದರೆ ತಿಳಿಸ್ಕೊಡೋದು. ವೇದಾದಿಗಳಿಂದ ಮ ತಿಳಿಯಲ್ಪಡ್ತಾನೆ, ಆದ್ದರಿಂದ ಅವನಿಗೆ ಏನು ಹೆಸರು? ಜ್ಞಮ ಅಂತ. ಇದಕ್ಕೆ ನೆನಪಿಟ್ಕೊಳ್ಬೇಕು ಅಂದರೆ ಮಾಧವ ಅಂತ ಕರಿತೀವಿ. ಮಾಧವ ಅಂತಿದೆ. ಮಾ ಅಂದರೆ ಏನರ್ಥ? ಲಕ್ಷ್ಮೀದೇವಿ ಅಂತ ಅರ್ಥ. ಮಾ ಅಂದರೆ ಜ್ಞಾನ ಅಂತ ಅರ್ಥ. ಜ್ಞಾನಕ್ಕೆ ಅಭಿಮಾನಿನಿ ದೇವತೆ ಯಾರು? ಲಕ್ಷ್ಮಿ. ಆ ಲಕ್ಷ್ಮಿಗೆ ಧವ ಅಂದರೆ ಸ್ವಾಮಿ, ಮಾಧವ ಅಂತ ಕರಿತೀವಿ. ಜೊತೆಗೆ ನಮ್ಮ ಮಾನ ಹೋಯಿತು ಅಂತ ಹೇಳ್ತೀವಲ್ಲ, ಮಾನ ಹೋಯಿತು ಅಂದರೆ ಕನ್ನಡದಲ್ಲಿ ಬೇರೆ, ಮಾನ ಮರ್ಯಾದೆ ಹೋಯಿತು ಅಂದರೆ ಮಾ ಬೇರೆ ಅರ್ಥ. ಸಂಸ್ಕೃತದಲ್ಲಿ ಮಾನ ಅನ್ನೋದಕ್ಕೆ ಪ್ರಮಾಣ ಅಂತ ಅರ್ಥ. ಮಾ ಅಂದರೆ ಜ್ಞಾನ. ಅದನ್ನು ನನಗೆ ಮಾನ ಇಲ್ಲ ಅಂದರೆ ನನಗೆ ಜ್ಞಾನ ಇಲ್ಲ ಅಂತ ಅರ್ಥ. ನನಗೆ ಪ್ರಮಾಣ ಇದೆ ಅಂದರೆ ನನಗೆ ಜ್ಞಾನ ಸರಿಯಾಗಿದೆ ಅಂತ ಅರ್ಥ. ಈ ಥರ. ಇನ್ನು ಮುಂದೆ ಟಂಕಿ ಅಂತ ಬಂತು. ಟಂಕಿ ಅಂದರೆ ಏನು ಅಂತ ಪ್ರಶ್ನೆ. ಟಂಕಿ ಅನ್ನೋದಕ್ಕೆ ಏನು ಅರ್ಥ ಹೇಳಬೇಕು? ಟಂಕ ಅಂತ ಒಂದು ಆಯುಧ ಹಿಡ್ಕೊಂಡಿದ್ದಾನೆ ಅಂತ ಅಲ್ಲಿ ಬರೀತಾರೆ. ಇಲ್ಲಿ ಬರೀತಾರೆ, ಕಲ್ಲು ಕುಟ್ಟುವ ಚೇಣು ಆಯುಧ. ಕಲ್ಲು ಕುಟ್ಲಿಕ್ಕೆ ಒಂದು ಆಯುಧ ಇದೆ, ಅದನ್ನು ಟಂಕಿ ಅಂತ ಕರೀತಾರೆ.
ನೀವೆಲ್ಲ 24 ಭಗವದ್ ರೂಪ ನೋಡ್ಬೋದು. ಅದರಲ್ಲಿ ಒಂದೊಂದು ಹಿಡ್ಕೊಂಡಿರುತ್ತೆ ಆಯುಧ. ಕೇಶವ, ನಾರಾಯಣ ಇದೆಲ್ಲ. ಅದರಲ್ಲಿ ಒಂದು ಟಂಕ ಅಂತ ಒಂದು ಆಯುಧ. ಮತ್ತು ಠಲಕ ಅಂತ ಕರೀತಾರೆ. ಠಲಕ ಅಂತ ಭಗವಂತನಿಗೆ ಯಾಕೆ ಹೆಸರು? ಠ ಅಂದರೆ ಯಾರು? ರುದ್ರದೇವರು. ಲ ಅಂದರೆ ಇಂದ್ರದೇವರು. ಇಬ್ಬರಿಗೆ ಠ ಮತ್ತು ಲ ಇಬ್ಬರಿಗೆ ಕ ಅಂದರೆ ಸುಖ ಕೊಡೋನು. ಅದಕ್ಕೆ ಠ ಲ ಕ ಅಂತ ಕರೀತಾರೆ. ಇದು ಕಪಿಲ ಅಂತ ಬಂತಲ್ಲಾಗಲೇ. ಕಪಿಲ ಅನ್ನೋ ಶಬ್ದದಲ್ಲಿ ಕ ಅಂದರೆ ಸುಖ ಅಂತ ಅರ್ಥ ಮಾಡಿದ್ರು. ಇಲ್ಲಿ ಠ ಲ ಕ ಅಂದರೆ ಸುಖ. ಯಾರಿಗೆ ಕೊಡ್ತಾನೆ? ಠ ಮತ್ತು ಲ ಇಬ್ಬರಿಗೆ ಸುಖ. ಠ ಅಂದರೆ ರುದ್ರ, ಲ ಅಂದರೆ ಇಂದ್ರದೇವರು, ಇಬ್ಬರಿಗೆ ಸುಖ ಕೊಡ್ತಾನೆ. ಇನ್ನು ಡರಕ ಅಂತಂದರೆ ಯಾರು? ಡ ಅಂದರೆ ಚಂದ್ರಮಂಡಲಕ್ಕೆ ಡ ಅಂತ ಕರೀತಾರೆ. ಇನ್ನು ರ ಅಂದರೆ ಅಗ್ನಿ, ಬೆಂಕಿ ಅಂತ ಅರ್ಥ. ಹಾಗಾದರೆ ಚಂದ್ರಮಂಡಲಕ್ಕೆ ಮತ್ತು ಬೆಂಕಿ ಅದು ಉರಿಬೇಕು, ಅದಕ್ಕೆ ಪ್ರಕಾಶ ಸಿಕ್ಕಿದ್ದು ಯಾರಿಂದ? ಈ ಭಗವಂತನಿಂದ. ಹಾಗಾದರೆ ಉರಿತಾ ಇರುವಂತಹ ಚಂದ್ರ ಮಂಡಲ ಏನಿದೆ ಪ್ರಕಾಶಭರಿತವಾಗಿರೋದು, ಜೊತೆಗೆ ಅಗ್ನಿ ಏನು ಉರಿತಾ ಇದೆ, ಎರಡಕ್ಕೂ ಪ್ರಕಾಶ ನೀಡಿದವನು ಪರಮಾತ್ಮ. ಅದನ್ನ ಡರಕ ಅಂತ ಅವನಿಗೆ ಹೆಸರು. ಕೊನೆಯ ಶಬ್ದಕ್ಕೆ ಬರೋಣ. ಶ್ಲೋಕದ ಕೊನೆಯ ಶಬ್ದ ಢರಿ ಅಂತ ಕರೀತಾರೆ. ಢರಿ ಅಂದರೆ ಯಾರು? ಢಮ್ ಅಂದರೆ ಮುಕ್ತರ ಗುಂಪಿಗೆ ಢಮ್ ಅಂತ ಕರೀತಾರಂತೆ. ಢ ಅಂತ ಅಂದರೆ ಯಾವುದೇ ಗುಣ ಇಲ್ಲದೆ ಇರುವಂಥ ಮುಕ್ತರ ಗುಂಪು. ಯಾವುದೇ ಗುಣ ಇಲ್ಲ ಅಂದರೆ ನಮ್ಮಂತೆ ಪ್ರಾಕೃತ ಗುಣ ಇಲ್ಲ, ಈ ಸಂಸಾರದ ಗುಣ ಇಲ್ಲದೆ ಇರೋರಿಗೆ ಢ ಅಂತ ಕರೀತಾರೆ. ಅವರಿಗೆ ಸುಖ ಕೊಡೋನು ಅಂತ ಅರ್ಥ. ಯಾರು? ಚತುರ್ಮುಖ ದೇವರು. ಅಂಥ ಮುಕ್ತರ ಗುಂಪಿಗೆ ಸುಖ ಕೊಡುವ ಚತುರ್ಮುಖ ಬ್ರಹ್ಮದೇವರಿಗೆ ಸ್ವಾಮಿಯನ್ನು ಢರಿ ಅಂತ ಕರೀತಾರೆ. ಅಥವಾ ಮುಕ್ತರಿಗೆ ಸುಖ ಕೊಡುವನು ಪರಮಾತ್ಮ, ಅವನಿಗೆ ಢರಿ ಅಂತ ಸಾಕ್ಷಾತ್ ಹೆಸರು. ಇಲ್ಲಿವರೆಗೆ ಇಷ್ಟು ಹೆಸರಾಯಿತು. ಎಲ್ಲಿವರೆಗೂ ಢವರೆಗೆ ಬಂದ್ವಿ. ಮತ್ತು ಇನ್ನು ಶ್ಲೋಕ ಒಂದು ಹೇಳ್ಕೊಟ್ಬಿಡ್ತೀನಿ. ಇನ್ನೊಂದು ಎಷ್ಟು ಬಂತು? ಇನ್ನು 30 ಆಯ್ತಲ್ಲ, ಇನ್ನೂ ಒಂದು 20 ಇದೆ. ಆ 20 ಮುಂದಿನ ಪಾಠದಲ್ಲಿ ನೋಡೋಣ. ಈ ಒಂದು ಶ್ಲೋಕ ಹೇಳ್ಕೊಟ್ಬಿಟ್ಟು ಮುಕ್ತಾಯ ಮಾಡ್ತೀವಿ. 9ನೇ ಶ್ಲೋಕ ಮತ್ತು 10ನೇ ಶ್ಲೋಕ, 92ನೇ ಪೇಜ್. ಎಂಟಾಗಿಲ್ವಾ? ಅವತ್ತು ಹೇಳಿಲ್ವಾ? ಸರಿ ಸರಿ, ಹೌದಾ, ಸರಿ ಸರಿ. ಘರ್ಮೋಗ್ನ್ಯಸಾರಶ್ಚಾರ್ವಂಗಃ ಛಂದೋಗಮ್ಯೋ ಜನಾರ್ದನಃ ಝಾಟಿತಾರಿರ್ನಮಷ್ಟಂಕಿ ಥಲಕೋಡರಕೋಢರಿ. ಮುಂದಿನ ಶ್ಲೋಕ ನಾತ್ಮಾತಾರಸ್ಥಬೋದಂಡಿ ಧನ್ವೀನಂ ಯಃ ಪರಃ ಫಲಿ. ಇದು ಪ ಮುಂದಿದ್ರೆ, ಅದು ಅವತ್ತು ಹೇಳಿದೆ ನೋಡಿ, ಕವರ್ಗ ಅಥವಾ ಪವರ್ಗ ಮುಂದೆ ಇದ್ದರೆ ಅರ್ಧ ವಿಸರ್ಗದಂತೆ ಹೇಳಬೇಕು. ಅರ್ಧ ವಿಸರ್ಗ ಕೇಳೋ ಥರ. ಈಗ ಅರ್ಧ ವಿಸರ್ಗ ಅಂದರೆ ರಾಮ ಅಂತ ಹೇಳ್ತೀವಿ. ಹ ರಾಮ ಅಂತ ಅಂತ ಪೂರ್ತಿ ಹೇಳಿದ್ರೆ ಪೂರ್ತಿ ವಿಸರ್ಗ, ರಾಮ ಅಂತ ಹೇಳಿದ್ರೆ ಅರ್ಧ. ಹಾಗೆ ಪ ಮುಂದಿದ್ರೆ ಅಥವಾ ಫ ಆ ಪವರ್ಗದ ಅಕ್ಷರ ಅಥವಾ ಕವರ್ಗದ ಅಕ್ಷರ ಮುಂದಿದ್ರೆ ಸಂಸ್ಕೃತದಲ್ಲಿ ಅರ್ಧ ವಿಸರ್ಗದಂತೆ ಹೇಳಬೇಕು. ಹೇಗೆ ಅಂದರೆ ಅದಕ್ಕೆ ನಮ್ಯಃ ಪರಃ ಫಲಿ ಅಂತ ಹೇಳ್ತಾ ಇರ್ತೀವಿ. ಅಲ್ಲಿ ನಮ್ಯಃ ಪರಃ ಫಲಿ ಹಿಂಗೆ ಹೇಳ್ಬಾರ್ದು. ಈಗ ಇದು ಬರುತ್ತಲ್ಲ, ಇನ್ನೊಂದು ಬರುತ್ತೆ ಅಂದರೆ ಉದ್ಭವ ಕ್ಷೋಭಣೋ ದೇವ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಅಲ್ಲಿ ಕ್ಷೋಭಣ ಅನ್ನೋಲ್ಲಿ ಕ್ಷ ಆಗೋದು ಹೇಗೆ? ಕ ಮತ್ತು ಶ ಸೇರಿದ್ರೆ ಕ್ಷ ಆಗುತ್ತೆ. ಅದು ನಮಗೆ ಗೊತ್ತಿದೆ. ಶಂಕರ ಶಕಾರ ಅಲ್ಲ, ಷಣ್ಮುಖ ಶಕಾರ.
ಷಣ್ಮುಖ ಶಕಾರ ಏನಿದೆ ಶ, ಕ ಶ ಸೇರಿದ ಕ್ಷ ಆಗುತ್ತೆ. ಹಾಗಾದರೆ ಉದ್ಭವ ಅನ್ನೋಲ್ಲಿ ವಿಸರ್ಗ ಇದೆ. ಮುಂದೆ ಯಾವ ಅಕ್ಷರ ಇದೆ? ಕ್ಷೋಭಣ ಅನ್ನೋಲ್ಲಿ ಕ್ಷ ಇದೆ. ಕ್ಷನಲ್ಲಿ ಯಾವುದಿದೆ ಫಸ್ಟು? ಕ ಇದೆ ಅಲ್ಲ, ಕ ಇದೆ. ಹಾಗಾದ್ರೆ ಕ ಇದ್ರೆ ಮತ್ತೆ ಪ ಇದ್ರೆ ಹೇಗೆ ಹೇಳಬೇಕು ಅಂತ ಹೇಳಿದೆ? ಈಗ ಅರ್ಧ ವಿಸರ್ಗ ಹೇಳಬೇಕು ಅಂತ ಹೇಳಿದೆ. ಹಾಗಾದ್ರೆ ಇಲ್ಲಿ ಹೇಗೆ ಹೇಳಿದ್ವಿ? ನಮ್ಯಃ ಪರಃ ಫಲಿ. ನಮ್ಯಃ ಅಂತ ಹೇಳಿದೆ, ಪರಃ ಫಲಿ ಅಂತಂದೆ. ಅಲ್ಲಿ ಹೇಗೆ ಹೇಳಿದೆ? ಉದ್ಭವ ಕ್ಷೋಭಣ ಹೇಳಿದ್ನಾ? ಇಲ್ಲ, ಉದ್ಭವ ಕ್ಷೋ ಅಂತ ಪೂರ್ತಿ ವಿಸರ್ಗ ಹೇಳ್ತಾ ಇದೀವಿ. ಅದು ಏನಂದ್ರೆ ಕ್ಷ ಇದ್ದಾಗ ಮಾತ್ರ ಪೂರ್ತಿ ವಿಸರ್ಗ ಹೇಳಬೇಕು. ಕ ಇದೆ ಯದ್ಯಪಿ, ಕ ಇದೆ ನಿಜ, ಆದರೆ ಪೂರ್ತಿ ಅಲ್ಲೇ ಹೇಳಬೇಕು. ಆದ್ದರಿಂದ ಉದ್ಭವ ಕ್ಷೋಭಣ ಅಂದರೆ ತಪ್ಪು, ಹಾಗೆ ಹೇಳ್ಬಾರ್ದು. ಯದ್ಯಪಿ ಹೇಗೆ ಹೇಳಬೇಕು? ಉದ್ಭವ ಕ್ಷೋಭಣೋ. ಆ ಥರ ಇನ್ನೊಂದು ಕಡೆ ಬರುತ್ತೆ, ಕ್ಷಮಃ ಕ್ಷಾಮಃ ಅಂತೆಲ್ಲ ಬರುತ್ತಲ್ಲಿ ಶಬ್ದ, ಅದೆಲ್ಲ ಹಾಗೆ ಹೇಳ್ಬೇಕು. ಅದೊಂದು. ಇದು ಮುಂದಿನ ಇದು ಸಾಲು. ಬಲಿ ಭಗೋ ಮನುರ್ಯಜ್ಞೋ ರಾಮ ಅಂತ ಒಂದು ಶಬ್ದ ಇದೆ ನೋಡಿ, ಅದು ವಿಶೇಷ. ಮಾತೃಕಾನ ಹೆಸರು ರಾಮ ಶಬ್ದ ಇದೆ. ರಾಮೋ ಲಕ್ಷ್ಮೀಪತಿರ್ವರಃ. ಇಲ್ಲಿ ಕೃಷ್ಣನ ಹೆಸರೇ ಹೇಳಿಲ್ಲ. 50 ಹೆಸರಲ್ಲಿ ಕೃಷ್ಣಂದೇ ಇಲ್ಲ, ಕೃಷ್ಣ ಅಂತಿಲ್ಲ, ರಾಮ ಒಂದಿದೆ. ಶಾಂತ ಸಂವಿತ್ ಷಡ್ಗುಣಶ್ಚ. ಸಾರಾತ್ಮ ಹಂಸಳಾಳುಕೌ. ಪಂಚಾಶನ್ಮೂರ್ತಯಸ್ತ್ವೇತಾ. ಮಮಾಕಾರಾದಿಲಕ್ಷಕಾಃ. ಇಲ್ಲಿಗೆ 50 ಅಕ್ಷರದ್ದು ಶ್ಲೋಕ ಮುಗೀತು. ಅಂದರೆ ಎಷ್ಟು ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ? 6, 7, 8, 9, 10. ಅದು 6ನೇದಂತೂ ಒಂದೇ ಲೈನ್ ಐತಿ. ಅಂದರೆ ಒಂದು 5 ಶ್ಲೋಕದಲ್ಲಿ ಇಡೀ ಮಾತೃಕಾನ್ಯಾಸದ ಅಷ್ಟು ಸಂಗ್ರಹ ಮಾಡಿದ್ದಾರೆ. ಇದು ಆಚಾರ ಕೌಶಲ ಮಧ್ವಾಚಾರ್ಯದು. ನಾವು 5 ಶ್ಲೋಕದ ಹೇಳ್ಕೊಂಬಿಟ್ರು ಆಯಿತು. ಏನಾದ್ರು ಅರ್ಜೆಂಟಲ್ಲಿ ಇದ್ದರೆ ಈ 5 ಶ್ಲೋಕ ಪಾರಾಯಣ ಮಾಡಿದ್ರೆ ಪೂರ್ತಿ ಫಲ, ಮಾತೃಕಾನ್ಯಾಸದ ಫಲ ಸಿಗುತ್ತೆ. ಇಲ್ಲ ಮಾತೃಕಾನ್ಯಾಸ ದೇವತಾಭ್ಯೋ ನಮಃ, ಅದಿನ್ನೂ ಅಧಮ ಪಕ್ಷ. ಅವತ್ತು ಹೇಳಿದಂತೆ ಮಾತೃಕಾನ್ಯಾಸ ದೇವತಾಭ್ಯೋ ನಮಃ ಮುಗಿದಾಯ್ತು. ಸರ್ವದೇವತಾಭ್ಯೋ ನಮಃ ಅಂದ್ಬಿಟ್ರೆ ಇನ್ನೂ ಮುಗಿದಾಯ್ತು. ಸರ್ವದೇವತೆ ಅಂದರೆ ಎಲ್ಲರೂ ಬಂದ್ರಲ್ಲ. ಅಂದರೆ ಆ ತೀರ ಸಂಕೋಚ, ಅಂದರೆ ಸಂಕೋಚ ಮಾಡೋದ್ರಲ್ಲೂ ಗ್ರಂಥ ಶ್ಲೋಕ ನೆನಪಿದ್ರೆ ಈ ಶ್ಲೋಕ ಒಂದು 5 ಶ್ಲೋಕ ಅಷ್ಟೇ. ಅಂದರೆ ಚೆನ್ನಾಗಿ ಬಾಯಿಗೆ ಬಂದರೆ ತಕ್ಷಣ ಹೇಳ್ಕೊಂಡು ಮುಂದಕ್ಕೆ ಹೊರಟೋಗ್ಬಿಡೋದು. ನ್ಯಾಸ ಮಾಡೋ ಬದಲು ನಮ್ಗೆ ಯೋಚಿಸ್ಲಿಕ್ಕೆ ಆಗಲ್ಲ ಬೇಗ ಬೇಗ. ಅಲ್ಲ, ಓಂ ಅಂ ಅಜಾಯ ನಮಃ ಅದು ಓಂ ನಿಮ್ಮ ಕೊನೆಗೆ ಹೇಳಿದ್ರೆ ಚಿಂತಿಲ್ಲ, ನಾನು ಹೇಳ್ದಲ್ಲ ಕೊನೆಗೆ ಸೇರಿಸ್ಕೊಂಡ್ರೆ ಆಯ್ತು. ಯಾಕಂದ್ರೆ ನಿಮ್ಗೆ ಫಸ್ಟ್ ಅಭ್ಯಾಸ ಮಾಡ್ಲಿಕ್ಕೆ ಹಂಗೆ ಮಾಡ್ಕೊಳ್ರಿ. ಓಂ ಅಮ್ ಅಂತ ಹೇಳಬೇಕು, ಅಮ್ ಬೀಜ ಹೇಳಬೇಕು, ಬೀಜ ಅಂತ ಹೇಳಬೇಕು. ಓಂ ಅಂ ಅಜಾಯ ನಮಃ, ಓಂ ಅಂ ಆನಂದಾಯ ನಮಃ, ಓಂ ಕಂ ಕಪಿಲಾಯ ನಮಃ, ಓಂ ಖಂ ಖಪತಯೇ ನಮಃ, ಓಂ ಗಂ ಗರುಡಾಸನಾಯ ನಮಃ, ಓಂ ಎಲ್ಲ ಚತುರ್ಥಿ ವಿಭಕ್ತಿಲಿರಬೇಕು. ಚತುರ್ಥಿ ವಿಭಕ್ತಿ ಸಂಸ್ಕೃತದಲ್ಲಿ ಹರಯೇ ನಮಃ ಅಂತ ಹೇಳ್ತಾ ಇದ್ದಾರೆ. ಹರೇ ನಮಃ ನಿಮ್ಗೆ ನಮಸ್ಕಾರ ಅಂತ. ಹರಯೇ ನಮಃ ಅಂದರೆ ಹರಿಗೆ ಚತುರ್ಥಿ ವಿಭಕ್ತಿ ಇರಬೇಕು. ಕೃಷ್ಣಾಯ ನಮಃ, ರಾಮಾಯ ನಮಃ. ಈಗ ಬ್ರಾಹ್ಮಣೇಭ್ಯೋ ದದಾಮಿ, ಬ್ರಾಹ್ಮಣರಿಗೆ ಕೊಡ್ತೇನೆ, ದಾನ ಎಲ್ಲ ಸ್ವೀಕಾರ ಮಾಡ್ತೀವಲ್ಲ, ಎಲ್ಲ ಚತುರ್ಥಿ ಹೇಳ್ಬೇಕಲ್ಲಿ. ಅದನ್ನೆಲ್ಲ ನಾವು ಇದನ್ನು ನಮಸ್ಕಾರ ಹೇಳ್ಬೇಕಾದ್ರೂ ಚತುರ್ಥಿ ವಿಭಕ್ತಿನೇ ಹೇಳಬೇಕು. ಚತುರ್ಥಿ ವಿಭಕ್ತಿ ಯಾವುದನ್ನು ಗೊತ್ತಾಗಬೇಕು ನಮಗೆ.
ಅದೊಂದು ಸ್ವಲ್ಪ ತಿಳ್ಕೊಬೇಕು. ಸಂಸ್ಕೃತ ಜ್ಞಾನ ಬೇಕಾಗುತ್ತೆ, ಸ್ವಲ್ಪ ಬೇಕಾಗುತ್ತೆ ಅನಿವಾರ್ಯ. ಇಲ್ಲೆಲ್ಲ ನೋಡಿ ಅದೇ ಟಂಕಿನೇ ನಮಃ, ಠಲಕಾಯ ನಮಃ, ಡರಕಾಯ ನಮಃ, ಅದೆಲ್ಲ ರಾಮಾಯ ಕೃಷ್ಣಾಯ ಥರ ಕೇಳಿಸುತ್ತೆ. ಬಟ್ ಟಂಕಿನೇ ಆ ಥರ ಕೇಳಿಸಲ್ಲ, ಅದು ಬೇರೆ ಚೇಂಜ್ ಆಯಿತು. ಮತ್ತು ತಾರಾಯ ನಮಃ ಸೇಮು, ಥಬಾಯ, ದಂಡಿನೇ ಆಗಿಬಿಡುತ್ತಲ್ಲಿ, ಸ್ವಲ್ಪ ಚೇಂಜ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಸಂಸ್ಕೃತ ಬೇಕಾಗುತ್ತೆ. ಶ್ಲೋಕ ಕಲ್ತ್ಕೊಳ್ಬೇಕು ಚೆನ್ನಾಗಿ. ಏನು ಪೂಜಾ ರಾಘವೇಂದ್ರ ಥರ ಇದೆ, ಒಂದು 2 ನಿಮಿಷ ತಕ್ಕಂತ ಹೋಗ್ಬಿಡುತ್ತೆ ಇದು. ಅದು ದಿವಸ ಹೇಳಿಸ್ಬಿಡೋಣ ಅದೇ. ಮತ್ತು ಇದರಲ್ಲಿ ಏನಂದರೆ ಯಾವ್ಯಾವ ಸ್ಥಾನದಲ್ಲಿ ಮುಟ್ಕೊಳ್ತೀವಿ ಅಂತ ಇದೆ. ಆ ಸ್ಥಾನದಲ್ಲಿ ಬಹಳ ಮುಖ್ಯ. ಅಲ್ಲಿ ಒಂದು ಅಂಶ ಹೇಳಲಿಕ್ಕೆ ಬಂದ, ಅದೇನೆಂದರೆ ದೇವೇಂದ್ರ ತೀರ್ಥರು ಕೇಳಿರ್ತೀವಿ. ದೇವೇಂದ್ರ ತೀರ್ಥರು ಮೈಸೂರು, ಅವ್ರು ದೇವೇಂದ್ರ ತೀರ್ಥರು ಒಬ್ಬರಿಗೆ ಅನುಗ್ರಹ ಮಾಡಿದರು ಇಲ್ಲೊಂದು ಹೆಸರನ್ನು ಹೇಳ್ಕೊಂಡು. ಅದೇನೆಂದರೆ ಒಬ್ಬ ಸ್ತ್ರೀ, ಆಕೆ ಯುವತಿ, ಮದುವೆ ಆಗಿತ್ತು. ಬಟ್ ರಜಸ್ವಲ ಆಗ್ತಾರೆ, ನಿಂತು ಹೋಗೋ ಪರಿಸ್ಥಿತಿ ಬಂತು, ರಕ್ತ ನಿಂತೋ ಪರಿಸ್ಥಿತಿ ಬಂತು. ಮುಂದೆ ಸಂತಾನ ಆಗಬೇಕಲ್ಲ, ನಿಂತು ಹೋಗುವಂಥ ಪರಿಸ್ಥಿತಿ ಬಂತು. ಅದಕ್ಕೇನು ಮಾಡಿದ್ರು ಅಂದರೆ ಈ ಡೈಮಂಡ್ ಸಕ್ಕರೆ ಇರ್ತಲ್ಲ, ಡೈಮಂಡ್ ಸಕ್ಕರೆ, ಚಿಕ್ಕ ಚಿಕ್ಕ ಸಕ್ಕರೆ, ಅದನ್ನು ಅವ್ರ ಶಿಷ್ಯರೊಬ್ಬರು ಹೇಳಿದ್ದು ನನಗೆ, ಅದನ್ನು ನೆನಪಿಸ್ಕೊತಾ ಇದ್ದೀನಿ. ಇಲ್ಲಿ ಶಾಂತ ಸಂವಿಧೇ ನಮಃ ಅಂತ ಒಂದು ಬರುತ್ತೆ. ಓಂ ಶಾಂತ ಸಂವಿಧೇ ನಮಃ ಓಂ. ಈ ಶಾಂತ ಸಂವಿಧೇ ನಮಃ ಅನ್ನೋ ರೂಪ, ಭಗವಂತನ ರೂಪ ರಕ್ತಕ್ಕಿರೋದು, ಅಭಿಮಾನಿ ದೇವತೆ. ಇದನ್ನು 1 ವಾರ ಜಪ ಮಾಡಿದ್ರಂತೆ. ಆ ಡೈಮಂಡ್ ಸಕ್ಕರೆ ಇರ್ತಲ್ಲ ಅದನ್ನ ಇಟ್ಕೊಂಡು ಜಪ ಮಾಡಿ, ಚಿಕ್ಕ ಚಿಕ್ಕ ಸಕ್ಕರೆ ಆ ಜಪ ಮಾಡಿ ಕೊನೆಗೆ ಆಕೆ ಕೊಟ್ಟರಂತೆ. ಅವಳು ಸೇವಿಸಿದ್ಲು, ಪೂರ್ತಿ ಹರಡಿಗೆ ಶುರು ಆಯಿತು, ರಕ್ತ ಶುದ್ಧಿ ಆಯಿತು. ಅಷ್ಟು ಪ್ರಭಾವ ಇದೆ ಅಂತ ಅದೊಂದು ಉದಾಹರಣೆ ನೆನಪಾಯ್ತು. ಅದಕ್ಕೆ ಹೇಳಿ ಶಾಂತ ಸಂವಿತ್ ಅನ್ನೋದಕ್ಕೆ ಅಷ್ಟು ರಕ್ತಕ್ಕೆ ಅಭಿಮಾನಿ. ಮತ್ತು ಸರ್ವಾರಿಷ್ಟ ನಿವೃತ್ತಿಗೆ ಕೊನೆಗೆ ಕ್ಷಂ ಲಕ್ಷ್ಮೀಂದ್ರ ಸಿಂಹಾಯ ನಮಃ, ಅದು ಓಂ ಕ್ಷಂ ಲಕ್ಷ್ಮೀಂದ್ರ ಸಿಂಹಾಯ ನಮಃ ಓಂ. ಅದು ಎಷ್ಟು ಜಪ ಮಾಡ್ತೀವೋ ಅನಿಷ್ಟ ನಿವೃತ್ತಿ. ಮತ್ತು ಮೇಧಸ್ಸು, ಮಜ್ಜ, ಅಸ್ಥಿ, ಪ್ರತಿಯೊಂದಕ್ಕೂ ಒಂದೊಂದು ಭಗವಂತನ ರೂಪ ಇದೆ. ಏನಂದರೆ ನಮ್ಮ ಒಳಗಡೆ ಇರೋ ಪ್ರತಿಯೊಂದು ಕಡೆ ಒಂದೊಂದು ರೂಪ ಇದೆ. ಅದಕ್ಕೆ ದಿವಸ ಅದು ಚಿಂತನೆ ಮಾಡಿದಷ್ಟು ದೇಹದಲ್ಲಿ ಒಂದು ಸನ್ನಿಧಾನ ಜಾಸ್ತಿ ಇರುತ್ತೆ ನಮ್ಮಲ್ಲಿ ಅಂತ. ಅದಕ್ಕೋಸ್ಕರ ಇದು ಮಾಡಬೇಕು. ಮಾತೃಕಾನ್ಯಾಸ ಮಾಡಲೇಬೇಕು. ಮಾತೃಕಾನ್ಯಾಸ, ತತ್ವನ್ಯಾಸ ಕಂಪಲ್ಸರಿ. ಅದು 2 ಮಾಡಿದಷ್ಟು ನಮ್ಮ ದೇವತೆಗಳು, ದೇವರು ಒಳಗಿದ್ದ ಅನುಗ್ರಹ ಮಾಡ್ತಾರೆ. ಆಗ ನಾವು ಏನಾದ್ರು ಒಂದು ಕೊಟ್ಟರೆ ಅದೇನೋ ಒಂದು ಅನುಗ್ರಹ ಸಿದ್ಧಿಸುತ್ತೆ ಅಂತ. ಯಾಕಂದ್ರೆ ನಾವು ಮೊದಲು ಜಪ ಸಿದ್ಧಿ ಮಾಡಬೇಕಲ್ಲ. ಈಗ ನಾವೇನೋ ಒಂದು ಮಂತ್ರಾಕ್ಷತೆ ಕೊಡ್ತೀವಿ ಅಂದರೆ ಜಾಸ್ತಿ ಮಾಡಿದರೆ ಏನೋ ಸ್ಮರಣೆ ಮಾಡಿ ಕೊಟ್ಟರೆ ಅದು ಫಲ ಸಿದ್ಧಿಸುತ್ತೆ. ಇದು ಸಾಮಾನ್ಯವಾಗಿ ಮಾತೃಕಾನ್ಯಾಸ ಉಲ್ಟಾ ಹೇಳೋದಿದೆ. ಬ್ರಹ್ಮಚಾರಿಗಳಿಗೊಂದು ಕ್ರಮ, ಅದು ಸೃಷ್ಟಿನ್ಯಾಸ, ಸ್ಥಿತಿನ್ಯಾಸ, ಲಯನ್ಯಾಸ ಅಂತಿದೆ. ಸೃಷ್ಟಿ ಅಂದರೆ ಮೊದಲಿಂದ ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳ್ತೀವಲ್ಲ, ಆ ಥರ ಇದು. ಪ್ರಾರಂಭದಿಂದ ಕೊನೆಗೆ, ಮಧ್ಯದಿಂದ ಕೊನೆಗೆ, ಮತ್ತು ಕೊನೆಯಿಂದ ಮಧ್ಯಕ್ಕೆ, ಕೊನೆಯಿಂದ ಸ್ಟಾರ್ಟಿವರೆಗೆ, ಈ ಥರ ಒಬ್ಬೊಬ್ಬರಿಗೆ ಬ್ರಹ್ಮಚಾರಿಗಳಿಗೊಂದು ವಿಧಿ, ಗೃಹಸ್ಥರಿಗೊಂದು, ಸನ್ಯಾಸಿಗಳಿಗೊಂದು. ಸನ್ಯಾಸಿಗಳು ಯಾವಾಗಲೂ ಇದನ್ನು ಜಾಸ್ತಿ ಮಾಡ್ತಾರೆ, ತತ್ವನ್ಯಾಸ, ಮಾತೃಕಾನ್ಯಾಸ. ಯಾವುದೇ ಮಂತ್ರೋಪದೇಶ ಕೊಡಬೇಕಾದ್ರೆ ಅದು ಮಾಡಿಕೊಂಡು ಉಪದೇಶ ಕೊಡ್ತಾರೆ. ಅಂದರೆ ನಮ್ಮಲ್ಲಿ ನಾವು ಕೊಡ್ತಾ ಇರೋದಲ್ಲ, ಪೂರ್ತಿ ಭಗವಂತ ಸನ್ನಿಧಾನ ಆಗತ್ತೆ, ಕೆಲಸ ಆಗತ್ತೆ. ಆ ಥರ ಅವರು ತತ್ವನ್ಯಾಸ, ಮಾತೃಕಾನ್ಯಾಸ ಜಾಸ್ತಿ ಮಾಡ್ತಾರೆ. ಪ್ರತಿಯೊಂದು ಜಪ ಸಿದ್ಧಿ ಆಗಬೇಕು ಅಂದರೆ ಮಾಡಬೇಕಿದು. ಅದಕ್ಕೆ ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪ ಮಾಡಬೇಕಾದ್ರೆ ಮುಂಚೆ ಇದು ಮಾಡಬೇಕು. ಗಾಯತ್ರಿ ಮಂತ್ರ ಮಾಡೋ ಮುಂಚೆ ಮಾಡಿರಬೇಕು. ಅದು ಮಾಡಿದಷ್ಟು ಗಾಯತ್ರಿ ಮಂತ್ರ ಜಪದ ಫಲ ಸಿದ್ಧ ಆಗುತ್ತೆ, ನಮಗೆ ಕೈಗೆ ಬರುತ್ತೆ. ಅದರ ಅನುಭವ, ಫಲಾನುಭವ ಆಗ್ಲಿಕ್ಕೆ ಹೋಗುತ್ತೆ ಮುಂದೆ. ಅದ್ರ ಮುಂಚೆ ಹೌದೌದು, ಅದು ಮಾಮೂಲಿ ಅಂಗನ್ಯಾಸಕರ ನ್ಯಾಸ, ಅಲ್ಲೂ ದೇವತೆಗಳ ನ್ಯಾಸನೇ ನಾವು ಯೋಚನೆ ಮಾಡೋದು. ಬಟ್ ಇಡೀ ದೇಹ ಸಮಗ್ರ. ಅದಕ್ಕೆ ಅದು ಮಾಡಿದಷ್ಟು ನಮಗೆ ಒಂಥರ ಮಾನಸಿಕ ಶುದ್ಧಿ ನಮಗೆ ಗೊತ್ತಾಗುತ್ತದೆ. ದಿವಸ ಮಾಡ್ತಾ 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 ಹೆಚ್ಚೆಚ್ಚು ಗಾಯತ್ರಿ ಜಪ ಒಂದು 10 ಮಾಡಿ ಇನ್ಯಾವ ಮಂತ್ರ ಜಪ ಮಾಡೋ ಉಪಯೋಗ ಇಲ್ಲ. ಗಾಯತ್ರಿ ಜಪ 108 ಮಾಡಲೇಬೇಕು. ಅದು ಮಾಡಿ ಬೇಕಾದ್ರೆ ಇನ್ಯಾವ್ದಾದ್ರು ಮಂತ್ರ ಉಪದೇಶ ತಗೊಂಡಿದ್ರೆ ಅದು ಮಾಡಿ. ಗಾಯತ್ರಿ ಜಪ ಒಂದು 10 ಮಾಡಿ, ವೇದವ್ಯಾಸ ಮಂತ್ರ ಜಪ ಒಂದು 1000 ಮಾಡ್ತೀನಿ, ಉಪಯೋಗ ಇಲ್ಲ. ಗಾಯತ್ರಿ ಮಂತ್ರ ಜಪ ಪ್ರಧಾನ. ಕೆಲವರೆಲ್ಲ ಗಾಯತ್ರಿಲೇ ಸಿದ್ಧಿ ಪಡೆದವರು ಇದ್ದಾರೆ. ನಮ್ಗೆ ಗೋಪಾಲದಾಸರೇ ಉದಾಹರಣೆ ಸಾಕಲ್ಲ. ಗಾಯತ್ರಿ ಮಂತ್ರ ಜಪ ಒಂದೇ, ಅದು ಕೂತು ಜಪ ಮಾಡಿ ಮಾಡಿ ಸಿದ್ಧಿ. ಅದು ಹಿಂದೆ ತತ್ವನ್ಯಾಸ, ಮಾತೃಕಾನ್ಯಾಸ ಇರುತ್ತೆ. ಅದು ಆದ್ಯಂತ ಮಾಡಬೇಕು. ಮಂತ್ರ ಮಾಡೋ ಮುಂಚೆ, ಮಂತ್ರ ಆದಮೇಲೆ. ಇಷ್ಟೆಲ್ಲ ಮಾಡ್ತಾ ಹೋದರೆ ಒಂದು ಸಂಧ್ಯಾವನೆಯಲ್ಲಿ ಎಷ್ಟು ಸಲ ತತ್ವನ್ಯಾಸ, ಮಾತೃಕಾನ್ಯಾಸ ಮಾಡಬೇಕು. ಮತ್ತು ಇವಾಗ ಕೆಲವರೆಲ್ಲ 10-15 ಮಂತ್ರ, ನನಗೆ 50 ಮಂತ್ರ ಉಪದೇಶ ತೊಗೊಂಡಿದ್ದೀನಿ, 50, 10, 25 ಆಗದೆ ಇರೋ ಮಾತು. ಆ ಥರ ಆಗುತ್ತೆ. ಅದರಿಂದ ಮಾಡೋ ಏನು ಉಪದೇಶ ತೊಗೊಂಡಿದ್ದೀವಲ್ಲ ಅದನ್ನು ಚೆನ್ನಾಗಿ ಮಾಡಬೇಕು. ಗಾಯತ್ರಿ ಮಂತ್ರ ಜಪ ಜಾಸ್ತಿ ಮಾಡಬೇಕು ಒಟ್ಟು. ಅದು ಮಾಡಿದರೆ ಮಿಕ್ಕಿದ ಮಂತ್ರಕ್ಕೊಂದು ಫಲ ಇದೆ. ಯಾಕೆಂದರೆ ಕೆಲವು ಸಲ ಅಷ್ಟು ಮಾಡಿದರೂ ಏನು ಫಲ ಸಿಗ್ತಾ ಇಲ್ಲ ಅಂದರೆ ಗಾಯತ್ರಿ ಮಂತ್ರ ಲೋಪ ಇದೆ ಅಂತ, ಅಲ್ಲಿ ಲೋಪ ಇದೆ ಅಂತ. ಅದು ಇನ್ನು ಮುಂದಿನ ವಿಷಯವನ್ನು ಮತ್ತೆ ಇನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ, ಇಂದಿನ ಈ ಪಾಠವನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣೆ.